ಗುಡ್ ಮಾರ್ನಿಂಗ್ ಸ್ಟೂಡೆಂಟ್. ಇತಿಹಾಸ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ಟೂಡೆಂಟ್, ಕಳೆದ ಒಂದು ತರಗತಿಯಲ್ಲಿ ದೆಹಲಿಯ ಗದ್ದುಗೆಯನ್ನು ಹಿಡಿದು ಆಳ್ವಿಕೆ ಮಾಡಿದ ಮೊದಲ ಸಂತತಿಯಾದ ಗುಲಾಮಿ ಮನೆತನ, ಈ ಗುಲಾಮಿ ಮನೆತನದಲ್ಲಿ ಗಿಯಾಸುದ್ದೀನ್ ಬಲ್ಬನ್ ಈತನ ಬಗ್ಗೆ ಲಾಸ್ಟ್ ಕ್ಲಾಸಲ್ಲಿ ನಾವು ಅಧ್ಯಯನ ಮಾಡಿದ್ವಿ. ಇವತ್ತಿನ ಒಂದು ತರಗತಿಯಲ್ಲಿ ದೆಹಲಿ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡಿರುವ ಎರಡನೇ ಒಂದು ಮನೆತನವಾದ ಖಿಲ್ಜಿ ಮನೆತನ, ಕ್ರಿಸ್ತಶಕ 1290ರಿಂದ 1320 ಈ ಮನೆತನದ ಒಂದು ಕಾಲ. ಈ ಖಿಲ್ಜಿ ಮನೆತನದ ಬಗ್ಗೆ ಇವತ್ತಿನ ಒಂದು ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ. ಖಿಲ್ಜಿ ಮನೆತನದ ಬಗ್ಗೆ ಹೇಳಬೇಕು ಅಂತಂದರೆ, ಗುಲಾಮಿ ಮನೆತನದ ನಂತರ ದೆಹಲಿಯಲ್ಲಿ ಆಳ್ವಿಕೆ ನಡೆಸಿದ ಮತ್ತೊಂದು ಮುಸ್ಲಿಂ ಮನೆತನ ಅಂದರೆ ಅದುವೇ ಈ ಖಿಲ್ಜಿ ಮನೆತನ. ಗುಲಾಮಿ ಮನೆತನದ ಕೊನೆಯ ಸುಲ್ತಾನನಾದ ಕೈಕುಬಾದ್, ನಾನು ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಹೇಳಿದೆ, ಗುಲಾಮಿ ಮನೆತನದ ಕೊನೆಯ ಅರಸ ಯಾರು ಅಂತಂದರೆ ಕೈಕುಬಾದ್. ಈ ಕೈಕುಬಾದ್ ಎಂಬುವನನ್ನು ಕೊಂದಂತಹ ಪಂಜಾಬಿನ ರಾಜ್ಯಪಾಲನಾದ ಜಲಾಲುದ್ದೀನ್ ಖಿಲ್ಜಿ, ಯಾರು ಕೈಕುಬಾದನನ್ನು ಕೊಂದಂಥವನು ಜಲಾಲುದ್ದೀನ್ ಖಿಲ್ಜಿ. ಈ ಜಲಾಲುದ್ದೀನ್ ಖಿಲ್ಜಿ ಏನು ಮಾಡ್ತಾನೆ, ಅಥವಾ ಈತನನ್ನು ಜಲಾಲುದ್ದೀನ್ ಫಿರೋಜ್ ಅಂತೇಳಿ ಕರೀತಕ್ಕಂಥದ್ದು. ಈ ಒಂದು ಖಿಲ್ಜಿ ವಂಶದ ಆಳ್ವಿಕೆಗೆ ನಾಂದಿಯನ್ನು ಹಾಕ್ತಾನೆ ಈ ಜಲಾಲುದ್ದೀನ್ ಅಂತಕ್ಕಂಥವನು. ಖಿಲ್ಜಿ ಕ್ರಾಂತಿ ಇಲ್ಬರಿ ತುರ್ಕರ ಪರಮಾಧಿಕಾರವನ್ನು ಅಂತ್ಯಗೊಳಿಸಿತು. ಖಿಲ್ಜಿಗಳು ಕುತ್ಬುದ್ದೀನ್ ಐಬಕನ ಕಾಲದಲ್ಲಿ ಭಾರತಕ್ಕೆ ಆಗಮಿಸಿರ್ತಕ್ಕಂಥ ಅಫ್ಘಾನ್ ಮೂಲದವರು. ಈ ಖಿಲ್ಜಿಗಳು ಯಾರಪ್ಪ ಅಂತಂದರೆ, ಕುತ್ಬುದ್ದೀನ್ ಐಬಕನ ಕಾಲದಲ್ಲಿ ಭಾರತಕ್ಕೆ ಆಗಮಿಸಿದ್ದಂತಹ ಅಫ್ಘಾನ್ನ ಮೂಲದವರು. ಇವರು ಕೂಡ ಪ್ರಾರಂಭದಲ್ಲಿ ಗುಲಾಮರಾಗಿ ಸೇವೆಯನ್ನು ಸಲ್ಲಿಸಿ ಸಮಯಾನುಸಾರ ತಮ್ಮ ಪ್ರಭಾವವನ್ನು ಹೆಚ್ಚಿಸಿಕೊಂಡು ಅಧಿಕಾರದ ಗದ್ದುಗೆಯನ್ನು ಏರಿರ್ತಕ್ಕಂಥವ್ರು. ಮೊದಲು ಇವರು ಗುಲಾಮರಾಗಿಯೇ ಸೇವೆಯನ್ನು ಸಲ್ಲಿಸ್ತಾ ಇದ್ರು. ಸೊ ಸಮಯಕ್ಕೆ ತಕ್ಕಂಗೆ ಏನು ಮಾಡಿದ್ದಾರೆ, ತಮ್ಮ ಪ್ರಭಾವವನ್ನು ಹೆಚ್ಚಿಸ್ಕೊಂಡು ಅಧಿಕಾರದ ಗದ್ದುಗೆಯನ್ನು ಏರಿದ್ರು ಅಂತಕ್ಕಂಥದ್ದು. ಈ ವಂಶದ ಪ್ರಮುಖ ಸ್ಥಾಪಕ ಯಾರಪ್ಪ ಅಂದರೆ ಖಿಲ್ಜಿ ಮನೆತನದ ಪ್ರಮುಖ ಸ್ಥಾಪಕ ಜಲಾಲುದ್ದೀನ್ ಖಿಲ್ಜಿ. ಸೊ ಈತನ ಬಗ್ಗೆ ನಾವು ನೋಡೋದಾದರೆ, ಕ್ರಿಸ್ತಶಕ 1290ರಿಂದ 1296 ಈತನ ಕಾಲ. ಖಿಲ್ಜಿ ಮನೆತನದ ಸ್ಥಾಪಕನಾದ ಜಲಾಲುದ್ದೀನ್ ಖಿಲ್ಜಿಯ ಮೂಲ ಹೆಸರು ಜಲಾಲುದ್ದೀನ್ ಫಿರೋಜ್ ಖಿಲ್ಜಿ. ಜಲಾಲುದ್ದೀನ್ ಫಿರೋಜ್ ಖಿಲ್ಜಿ ಅಂತಕ್ಕಂಥ ಮೂಲ ಹೆಸರು ಒಂದು. ಈತ ಶಾಂತ ಸ್ವಭಾವದವನು. ಇವನು ಪ್ರಾರಂಭದಲ್ಲಿ ಬಲ್ಬನನ ಸೇವೆಯಲ್ಲಿದ್ದನು. ಸೊ ಗಿಯಾಸುದ್ದೀನ್ ಬಲ್ಬನನ ಸೇವೆಯಲ್ಲಿ ಈತ ಇದ್ದ. ನಂತರ ತನ್ನ ವೈಯಕ್ತಿಕ ಪ್ರತಿಭೆ ಮತ್ತು ಶಕ್ತಿ ಸಾಮರ್ಥ್ಯಗಳಿಂದ ಗುಲಾಮಿ ಮನೆತನದ ಕೊನೆಯ ಅರಸನಾಗಿದ್ದ ಕೈಕುಬಾದ್ನ ಸೇವೆಯಲ್ಲಿದ್ದು ಸುಮನ ಪ್ರಾಂತ್ಯದ ರಾಜ್ಯಪಾಲನಾಗಿ ಕಾರ್ಯವನ್ನು ನಿರ್ವಹಿಸಿದ್ದನು. ಯಾರು? ಈ ಜಲಾಲುದ್ದೀನ್. ಇವನು ಮಂಗೋಲರ ದಾಳಿಯನ್ನು ಹತ್ತಿಕ್ಕಿ ಕೈಕುಬಾದನಿಂದ ಸಹಿಸ್ತಾ ಖಾನ್ ಎಂಬ ಬಿರುದನ್ನು ಪಡೆದಿದ್ದನು. ಸೊ ಜಲಾಲುದ್ದೀನ್ ಖಿಲ್ಜಿಗೆ ಇದ್ದಂತಹ ಬಿರುದು ಏನು ಅಂತಂದರೆ ಸಹಿಸ್ತಾ ಖಾನ್. ಯಾರಿಂದ ಪಡ್ಕೊಂಡಿದ್ದ ಅಂತಂದರೆ ಕೈಕುಬಾದ್ನಿಂದ. ಆನಂತರ ದಂಡನಾಯಕನಾಗಿ ಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿ ಅಸಮರ್ಥನಾಗಿದ್ದ ತನ್ನ ದೊರೆಯಾದ ಕೈಕುಬಾದನನ್ನೇ ಕೊಂದು ದೆಹಲಿಯ ಪ್ರಭುತ್ವವನ್ನು ತನ್ನದಾಗಿಸ್ಕೊಳ್ತಾನೆ. ಸೊ ನೋಡಿ, ಈತ ದೊರೆಯಾದಂತಹ ಅಂದರೆ ಈತ ಕೈಕುಬಾದನ ಕಾಲದಲ್ಲಿ ಏನು ಮಾಡ್ತಿದ್ದ ಅಂತಂತಂದರೆ
ಒಬ್ಬ ರಾಜ್ಯಪಾಲನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದ. ಸುಮನ ಅಂತಕ್ಕಂಥ ಒಂದು ಪ್ರಾಂತ್ಯದ ರಾಜ್ಯಪಾಲನಾಗಿ. ತದನಂತರ ಈತನ ದೊರೆಯಾದಂತಹ ಕೈಕುಬಾದನನ್ನು, ಯಾಕೆ ಕೈಕುಬಾದನನ್ನು ಕೊಲ್ತಾನೆ ಅಂತಂದರೆ, ಈ ಕೈಕುಬಾದ್ ಅಸಮರ್ಥನಾಗಿದ್ದ. ಹಾಗಾಗಿ ಆತನನ್ನೇ ಕೊಂದು ಏನು ಮಾಡ್ತಾನೆ, ದೆಹಲಿ ಪ್ರಭುತ್ವವನ್ನು ತನ್ನದಾಗಿಸ್ಕೊಳ್ತಾನೆ ಅಂತಕ್ಕಂಥದ್ದು. ಸೊ ಈತನ ಸಿಂಹಾಸನಾರೋಹಣವನ್ನು ನಾವು ನೋಡೋದಾದರೆ, ಫಿರೋಜ್ ಖಿಲ್ಜಿಯ ಅಥವಾ ಜಲಾಲುದ್ದೀನ್ ಖಿಲ್ಜಿಯ ಈ ಕೃತ್ಯವನ್ನು ದೆಹಲಿಯ ಜನತೆ ಖಂಡಿಸ್ತಾರೆ. ದೊರೆಯನ್ನೇ ನೀನು ಕೊಂದ್ಬಿಟ್ಟಲ್ಲ ಅಂತ ಹೇಳ್ಬಿಟ್ಟು ಜಲಾಲುದ್ದೀನ್ ಖಿಲ್ಜಿಯ ಒಂದು ಕೃತ್ಯವನ್ನು ಏನು ಮಾಡ್ತಾರೆ, ಖಂಡಿಸ್ತಾರೆ. ಇವನು ಟರ್ಕನ್ ಅಲ್ಲದ ಕಾರಣ ಅಪಾರ ಸಂಖ್ಯೆಯ ಎದುರಾಳಿಗಳು ಹುಟ್ಕೊಳ್ತಾರೆ. ಸೊ ಜಲಾಲುದ್ದೀನ್ ಖಿಲ್ಜಿ ಟರ್ಕಿ ದೇಶದವನಲ್ಲ, ಹಾಗಾಗಿ ಈತನ ವಿರುದ್ಧ ಏನು ಮಾಡ್ತಾರೆ, ತುಂಬ ಜನ ವಿರೋಧ ಮಾಡ್ತಾರೆ ಅಂತೇಳಿ ಎದುರಾಳಿಗಳು ಹುಟ್ಕೊಳ್ತಾರೆ. ಹಾಗಾಗಿ ಫಿರೋಜ್ ಖಿಲ್ಜಿ ಏನು ಮಾಡ್ತಾನೆ, ದೆಹಲಿಯಲ್ಲಿ ಸಿಂಹಾಸನಾರೋಹಣವನ್ನು ಮಾಡ್ಕೊಳ್ದೇನೆ ದೆಹಲಿ ಬಳಿ ಇರ್ತಕ್ಕಂಥ ಕಿಲುಗರಿ, ದೆಹಲಿಯ ಬಳಿ ಇರ್ತಕ್ಕಂಥ ಕಿಲುಗರಿ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಏನು ಮಾಡ್ತಾನೆ, ಕ್ರಿಸ್ತಶಕ 1290 ಜೂನ್ 13, 1290 ಜೂನ್ 13ನೇ ತಾರೀಕು ಏನು ಮಾಡ್ತಾನೆ, ಸಿಂಹಾಸನಾರೋಹಣವನ್ನು ಜಲಾಲುದ್ದೀನ್ ಖಿಲ್ಜಿ ಮಾಡ್ಕೊಳ್ತಾನೆ. ಸೊ ಜಲಾಲುದ್ದೀನ್ ಖಿಲ್ಜಿ ಅಂತಕ್ಕಂಥ ಒಂದು ಬಿರುದನ್ನು ಸಹ ಈತ ಪಡ್ಕೊಳ್ತಾನೆ. ಈತನ ಮೂಲ ಹೆಸರೇನಾಗಿತ್ತಪ್ಪ ಅಂತಂದರೆ ಜಲಾಲುದ್ದೀನ್ ಫಿರೋಜ್ ಅಂತಕ್ಕಂಥ ಹೆಸರಾಗಿತ್ತು. ಈ ಯಾವಾಗ ಈತ ಸಿಂಹಾಸನಾರೋಹಣವನ್ನು ಮಾಡಿಕೊಂಡ ಆವಾಗ ಜಲಾಲುದ್ದೀನ್ ಖಿಲ್ಜಿ ಅಂತಕ್ಕಂಥ ಒಂದು ಮನೆತನದ ಹೆಸರನ್ನು ತನ್ನ ಮುಂದೆ ಸೇರಿಸ್ಕೊಂಡ ಅಂತಕ್ಕಂಥದ್ದು. ಈತನಿಗೆ ಸಿಂಹಾಸನಾರೋಹಣ ಮಾಡಿಕೊಂಡಂಥ ಸಂದರ್ಭದಲ್ಲಿ 70 ವರ್ಷ ವಯಸ್ಸಾಗಿತ್ತು. ಸೊ ಈ 70 ವರ್ಷದ ವಯೋವೃದ್ಧನಾದ ಇವನಿಗೆ ಆಡಳಿತದಲ್ಲಿ ಸಹಜವಾಗಿ ಏನಾಯಿತು, ಅನಾಸಕ್ತಿ ಅಂತಕ್ಕಂಥದ್ದು ಕಂಡುಬರುತ್ತೆ. ಸೊ ಇದರ ಪರಿಣಾಮವಾಗಿ ಭವಿಷ್ಯದಲ್ಲಿ ತನ್ನ ಜೀವವನ್ನೇ ಕಳೆದುಕೊಳ್ಬೇಕಾದ ಒಂದು ಪ್ರಸಂಗ ಒದಗಿ ಅಂತಕ್ಕಂಥದ್ದು. ಸೊ ಈತ ಯಾವಾಗ ಸಿಂಹಾಸನಾರೋಹಣವನ್ನು ಮಾಡ್ಕೊಳ್ತಾನೆ ಆವಾಗ ಅವನಿಗೆ 70 ವರ್ಷ ಆಗಿರುತ್ತೆ. ಸೊ ಇವನಿಗೆ ಏನಾಗುತ್ತೆ ಅಂತಂದರೆ ಆ ಸಿಂಹಾಸನಾರೋಹಣವೇ ಒಂದು ಜೀವವನ್ನು ಕಳೆದುಕೊಳ್ತಕ್ಕಂಥ ಒಂದು ಪರಿಸ್ಥಿತಿ ಒದಗಿ ಬರುತ್ತೆ ಅಂತಕ್ಕಂಥದ್ದು. ಸೊ ಈತನ ಆಳ್ವಿಕೆಯಲ್ಲಿ ಕೆಲವೊಂದು ಅಂಶಗಳನ್ನ ನಾವು ಗಮನಿಸೋದಾದರೆ, ಅಂದರೆ ಜಲಾಲುದ್ದೀನ್ ಖಿಲ್ಜಿಯ ಒಂದು ಆಳ್ವಿಕೆಯ ಕೆಲವೊಂದು ಪ್ರಮುಖ ಅಂಶಗಳು ಇವು. ಒಂದು, ಬಲ್ಬನ್ನ ರಕ್ತ ಸಂಬಂಧಿಯಾದ ಮಲ್ಲಿಕ್ ಜಜ್ಜುವಿನ ದಂಗೆಯನ್ನು ಈತ ಹತ್ತಿಕ್ಕಿ ಅವನನ್ನು ಶಿಕ್ಷಿಸದೆ ಸಮಾಧಾನವನ್ನು ಪಡಿಸ್ತಾನೆ ಅಂತಕ್ಕಂಥದ್ದು. ಸೊ ಬಲ್ಬನನ ರಕ್ತ ಸಂಬಂಧಿ ಈತ ಯಾರು, ಮಲ್ಲಿಕ್ ಜಜ್ಜು ಅಂತ ಹೇಳಿ. ಸೊ ಈತನ ದಂಗೆಯನ್ನು ಹತ್ತಿಕ್ಕಿ ಏನು ಮಾಡ್ತಾನೆ, ಅವನನ್ನು ಶಿಕ್ಷಿಸಲ್ಲ, ಅದರ ಬದಲಾಗಿ ಆತನನ್ನು ಸಮಾಧಾನ ಪಡಿಸ್ತಾನೆ ಅಂತಕ್ಕಂಥದ್ದು. ಎರಡನೆಯದು, ತುಗ್ಗರನ್ನು ಶಿಕ್ಷಿಸದೆ ಅವರಿಗೆ ಉಪನ್ಯಾಸ ನೀಡಿ ಸಂತೈಸ್ತಾನೆ. ಸೊ ಅವ್ರನ್ನ ಯಾರನ್ನೂ ಸಹ ಈತ ಶಿಕ್ಷೆಗೆ ಗುರಿ ಮಾಡಲ್ಲ, ಅವ್ರನ್ನ ಸಂತೈಸ್ತಾನೆ ಅಂತಕ್ಕಂಥದ್ದು. ಮೂರನೇದು, ರಣತಂಬೂರ್ನ ರಜಪೂತ ಅರಸನಿಗೆ ಸೋತು ತನ್ನ ಸೋಲಿಗೆ ಸಮರ್ಥನೆಯನ್ನು ನೀಡ್ತಾನೆ ಅಂತಕ್ಕಂಥದ್ದು. ನಾಲ್ಕನೆಯದು, ಮಂಗೋಲರನ್ನು ಸೋಲಿಸಿ ಅವರನ್ನು ನವ ಮುಸ್ಲಿಮರಾಗಿ ಪರಿವರ್ತಿಸ್ತಾನೆ ಅಂತಕ್ಕಂಥದ್ದು. ಸೊ ಒಟ್ಟಾರೆ ಈ ಜಲಾಲುದ್ದೀನ್ ಖಿಲ್ಜಿ ತುಂಬ ಶಾಂತ ಸ್ವಭಾವದವನಾಗಿದ್ದ. ಇವನಿಗೆ ಚಕ್ರವರ್ತಿಗೆ ಆಳ್ವಿಕೆ ನಡೆಸುವ ಆಸಕ್ತಿನೇ ಇರಲಿಲ್ಲ. ಕಾರಣ ಏನಪ್ಪ ಅಂದರೆ, ಇವನ ವಯಸ್ಸು 70 ವರ್ಷ ಆಗಿರ್ತಕ್ಕಂಥದ್ದು. ಇವನ ವಯಸ್ಸು ಇವನಿಗೆ ಆಳ್ವಿಕೆ ನಡೆಸೋಕ್ಕೆ ಆಸಕ್ತಿಯನ್ನು ನೀಡಲಿಲ್ಲ ಅಂತಕ್ಕಂಥದ್ದು. ಇವನು ಪ್ರಾರಂಭದಲ್ಲಿ ಕಠೋರವಾಗಿ ಇದ್ದ, ಆದರೆ ಸಿಗ್ದಿ ಮೌಲಾ ಪ್ರಕರಣದ ನಂತರ ತುಂಬ ಶಾಂತ ವ್ಯಕ್ತಿಯಾಗಿ ಪರಿವರ್ತನೆಯಾದ ಅಂತಕ್ಕಂಥದ್ದು. ಇವನ ಶಾಂತತೆ ಮತ್ತು ಅಸಮರ್ಥತೆಯೇ ಅಲ್ಲಾವುದ್ದೀನ್ ಖಿಲ್ಜಿಗೆ ಒಂದು ವರದಾನ ಆಯಿತು ಅಂದರೆ ತಪ್ಪಾಗಲಾರದು. ಜಲಾಲುದ್ದೀನ್ ತನ್ನ ಅಳಿಯನಿಂದಲೇ ಕ್ರಿಸ್ತಶಕ 1296ರಲ್ಲಿ ಕೊಲ್ಲಲ್ಪಡ್ತಾನೆ. ಸೊ ಈತನ ಅಳಿಯ ಯಾರು ಅಂತಂದರೆ ಅದುವೇ ಅಲ್ಲಾವುದ್ದೀನ್ ಖಿಲ್ಜಿ. ಅಲ್ಲಾವುದ್ದೀನ್ ಖಿಲ್ಜಿ ಏನು ಮಾಡ್ತಾನೆ, ಜಲಾಲುದ್ದೀನ್ ಖಿಲ್ಜಿಯನ್ನು ಕೊಂದು ಆ ಒಂದು ದೆಹಲಿಯ ಗದ್ದುಗೆಯನ್ನು ಹೇರ್ತಾನೆ ಅಂತಕ್ಕಂಥದ್ದು. ಸೊ ಖಿಲ್ಜಿ ಮನೆತನದಲ್ಲಿ ನೆಕ್ಸ್ಟ್ ಬರ್ತಕ್ಕಂಥವನೇ ಅಲ್ಲಾವುದ್ದೀನ್ ಖಿಲ್ಜಿ. ಕ್ರಿಸ್ತಶಕ 1296ರಿಂದ 1316 ಈತನ ಒಂದು ಕಾಲ. ಖಿಲ್ಜಿ ಮನೆತನದ ಪ್ರಸಿದ್ಧ ಸುಲ್ತಾನ ಹಾಗೂ
ದಕ್ಷ ಆಡಳಿತಗಾರನಾದಂತಹ ಅಲ್ಲಾವುದ್ದೀನ್ ಖಿಲ್ಜಿ ಜಲಾಲುದ್ದೀನ್ ಖಿಲ್ಜಿಯ ಸಹೋದರನ ಪುತ್ರ. ಈತ ಯಾರು? ಜಲಾಲುದ್ದೀನ್ ಖಿಲ್ಜಿಯ ಸಹೋದರನ ಪುತ್ರ ಹಾಗೂ ಅಳಿಯನೂ ಹೌದು. ಮಧ್ಯಕಾಲೀನ ಭಾರತದ ಒಂದು ಇತಿಹಾಸದಲ್ಲಿ ಇವನ ಆಳ್ವಿಕೆ ಅಂತಕ್ಕಂಥದ್ದು ಏನಿದೆ ಅದು ಒಂದು ಪ್ರಮುಖ ಮೈಲುಗಲ್ಲು ಅಂತಲೇ ನಾವು ಹೇಳ್ಬೋದು. ಈತ ಅನಕ್ಷರಸ್ಥನಾಗಿದ್ದರೂ ಸಮಸ್ಯೆಗಳನ್ನು ಯುಕ್ತಿಯಿಂದ ಬಗೆಹರಿಸಿ ಭರತಖಂಡದಾದ್ಯಂತ ಸಾಮ್ರಾಜ್ಯವನ್ನು ವಿಸ್ತರಿಸಿ ಆರ್ಥಿಕ ಕ್ಷೇತ್ರದಲ್ಲಿ ಗಮನಾರ್ಹವಾದಂಥ ಒಂದು ಸಾಧನೆಯನ್ನು ಮಾಡಿದ್ದಾನೆ. ಸೊ ನೋಡಿ, ಅಲ್ಲಾವುದ್ದೀನ್ ಖಿಲ್ಜಿ ಏನಪ್ಪ ಅಂತಂದರೆ ಅನಕ್ಷರಸ್ಥ. ಸೊ ಅನಕ್ಷರಸ್ಥನಾದರೂ ಸಹ ಈತ ಏನು ಮಾಡಿದ್ದಾನೆ, ತನ್ನ ಒಂದು ಯುಕ್ತಿಯಿಂದ ಬುದ್ಧಿಶಕ್ತಿಯಿಂದ ಏನು ಮಾಡಿದ್ದಾನೆ, ಇಡೀ ಒಂದು ಏನೇ ಸಮಸ್ಯೆಗಳು ಬಂದರೂ ಸಹ ಅದನ್ನು ಬಗೆಹರಿಸ್ಕೊಂಡು ಭರತಖಂಡದಾದ್ಯಂತ ಇಡೀ ಭಾರತಾದ್ಯಂತ ಸಾಮ್ರಾಜ್ಯವನ್ನು ವಿಸ್ತರಿಸಿ ಆರ್ಥಿಕ ಕ್ಷೇತ್ರದಲ್ಲಿ ಏನು ಮಾಡಿದ್ದಾನೆ, ಗಮನಾರ್ಹವಾದಂಥ ಒಂದು ಸಾಧನೆಯನ್ನು ಮಾಡಿದ್ದಾನೆ ಅಲ್ಲಾವುದ್ದೀನ್ ಖಿಲ್ಜಿ ಎನ್ನುವುದನ್ನು ಇಲ್ಲಿ ನಾವು ಹೇಳ್ಬೋದು. ಈತ ತಂದೆಯಂತೆ ಸಾಕಿ ಸಲಹಿದ ತನ್ನ ಚಿಕ್ಕಪ್ಪನನ್ನು ಕೊಂದ ಪಾತಕಿ ಎಂಬ ಕೆಟ್ಟ ಹೆಸರು ಬಂದರೂ ತನ್ನ ರಾಜಕೀಯ ಮುತ್ಸದಿತನದಿಂದ ಎಲ್ಲ ಕಳಂಕಗಳಿಂದ ಏನಾಗಿದ್ದಾನೆ, ಮುಕ್ತನಾಗಿ ಅಧಿಕಾರವನ್ನು ಭದ್ರಪಡಿಸಿಕೊಂಡ ವೀರಯೋಧ ಈ ಒಂದು ಅಲ್ಲಾವುದ್ದೀನ್ ಖಿಲ್ಜಿ. ಸೊ ನೋಡಿ, ಇವನಿಗೆ ಒಂದು ಕೆಟ್ಟ ಹೆಸರು ಏನಪ್ಪ ಅಂತಂದರೆ ತಂದೆಯಂತೆ ಸಾಕಿ ಸಲಹಿದ ಚಿಕ್ಕಪ್ಪನನ್ನು ಕೊಂದಂಥದ್ದು ಒಂದು ಕೆಟ್ಟ ಹೆಸರು, ಅದೊಂದೇ ಮಾತ್ರ ಇವನಿಗೆ ಕಪ್ಪು ಚುಕ್ಕಿ ಆಗಿರ್ತಕ್ಕಂಥದ್ದು. ಇನ್ನು ಉಳಿದಂಥ ಎಲ್ಲ ಒಂದು ಏನೇ ಸಾಧನೆಯನ್ನು ಮಾಡಿದರೂ ಸಹ ಎಲ್ಲ ಒಂದು ಆ ಒಂದು ಕಪ್ಪು ಚುಕ್ಕಿಯನ್ನು ಏನು ಮಾಡಿದ್ದಾನೆ, ತನ್ನ ಒಂದು ಬುದ್ಧಿಶಕ್ತಿಯಿಂದ ಅಂದರೆ ಮುತ್ಸದಿತನದಿಂದ ಅದನ್ನು ಬಗೆಹರಿಸ್ಕೊಂಡಿದ್ದಾನೆ. ಆ ಕಳಂಕವನ್ನು ಬಗೆಹರಿಸ್ಕೊಂಡು ಅಧಿಕಾರವನ್ನು ಭದ್ರಪಡಿಸಿಕೊಂಡು ವೀರಯೋಧನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಹೀಗಿರುವಾಗ ಈತನ ಬಾಲ್ಯ ಜೀವನವನ್ನು ನಾವು ನೋಡೋದಾದರೆ, ಅಲ್ಲಾವುದ್ದೀನ್ ಖಿಲ್ಜಿ ಜಲಾಲುದ್ದೀನ್ ಖಿಲ್ಜಿಯ ಅಣ್ಣನಾದ ಶಿಹಾಬುದ್ದೀನನ ಪುತ್ರ. ಅಲ್ಲಾವುದ್ದೀನ್ ಖಿಲ್ಜಿಯ ತಂದೆ ಯಾರು? ಶಿಹಾಬುದ್ದೀನ್. ಬಾಲ್ಯದಲ್ಲಿಯೇ ತಂದೆಯನ್ನು ಕಳೆದುಕೊಂಡು ಚಿಕ್ಕಪ್ಪನಾದ ಜಲಾಲುದ್ದೀನ್ ಖಿಲ್ಜಿಯ ಪ್ರೀತಿಯ ಹಾರೈಕೆಯಲ್ಲಿ ಈತ ಬೆಳೀತಾನೆ. ಇವನ ಮೇಲಿನ ಅತೀವ ಒಂದು ಪ್ರೀತಿಯಿಂದಾಗಿ ಜಲಾಲುದ್ದೀನ್ ಖಿಲ್ಜಿ ಏನು ಮಾಡ್ತಾನೆ ಅಂದರೆ, ತನ್ನ ಮಗಳನ್ನೇ ಈತನಿಗೆ ಕೊಟ್ಟು ವಿವಾಹವನ್ನು ಮಾಡಿ ಅಲ್ಲಾವುದ್ದೀನ್ ಖಿಲ್ಜಿಯನ್ನು ಏನು ಮಾಡ್ತಾನೆ, ಅಳಿಯನನ್ನಾಗಿ ಮಾಡ್ಕೊಳ್ತಾನೆ. ಸೊ ಇಲ್ಲಿಗೆ ಜಲಾಲುದ್ದೀನ್ ಖಿಲ್ಜಿ ಯಾಕೆ ಅಲ್ಲಾವುದ್ದೀನ್ ಖಿಲ್ಜಿಗೆ ಮಾವನಾದ ಅಂತಂದರೆ, ಈತನಿಗೆ ಅಂದರೆ ಅಲ್ಲಾವುದ್ದೀನ್ ಖಿಲ್ಜಿಗೆ ಜಲಾಲುದ್ದೀನ್ ಖಿಲ್ಜಿ ಏನು ಮಾಡಿದ, ತನ್ನ ಮಗಳನ್ನೇ ಕೊಟ್ಟು ವಿವಾಹವನ್ನು ಮಾಡಿದ್ದ. ಆ ಕಾರಣದಿಂದಾಗಿ ಈತ ಅಳಿಯನಾಗಿ ಮುಂದುವರೆದ ಅಂತಕ್ಕಂಥದ್ದು. ಎಲ್ಲ ರೀತಿಯ ಸೈನಿಕ ತರಬೇತಿಯನ್ನು ಪಡೆದ ಅಲ್ಲಾವುದ್ದೀನ್ ಖಿಲ್ಜಿಯನ್ನು ಕರಣಿಕಪುರ ಅಥವಾ ಕಾರ ಎಂಬ ಪ್ರಾಂತ್ಯದ ರಾಜ್ಯಪಾಲರಾಗಿ ನೇಮಕ ಮಾಡ್ತಾರೆ. ಕ್ರಿಸ್ತಶಕ 1292ರಲ್ಲಿ ಬಿಸ್ಲಾ ಅಂತಕ್ಕಂಥ ಒಂದು ಪ್ರಾಂತ್ಯವು ಸಹ ಅಲ್ಲಾವುದ್ದೀನ್ ಖಿಲ್ಜಿಯ ವಶವಾಗುತ್ತೆ. ನಂತರ ಜಲಾಲುದ್ದೀನ್ ಖಿಲ್ಜಿ ಔದ್ ಪ್ರಾಂತ್ಯವನ್ನು ನೀಡ್ತಾನೆ. ಇಂತಹ ಸಂದರ್ಭದಲ್ಲಿ ಅಧಿಕಾರದ ಒಂದು ದಾಹದ ಕೆಟ್ಟ ಆಲೋಚನೆಗಳು ಅಲ್ಲಾವುದ್ದೀನ್ ಖಿಲ್ಜಿಯ ತಲೆಗೇರ್ತವೆ ಅಂತಕ್ಕಂಥದ್ದು. ಸೊ ಈತನಿಗೆ ಯಾವಾಗ ಕರಣಿಕಪುರ ಪ್ರಾಂತ್ಯ, ಈತನ ಕರಣಿಕಪುರ ಪ್ರಾಂತ್ಯದ ರಾಜ್ಯಪಾಲನಾಗ್ತಾನೆ. ತದನಂತರ 1292ರಲ್ಲಿ ಬಿಸ್ಲಾ ಪ್ರಾಂತ್ಯವನ್ನು ವಶವಾಗುತ್ತೆ. ಹಾಗೆಯೇ ಔದ್ ಪ್ರಾಂತ್ಯವನ್ನು ಜಲಾಲುದ್ದೀನ್ ಖಿಲ್ಜಿ ಈತನಿಗೆ ನೀಡ್ತಾನೆ. ಸೊ ಈ ಮೂರು ಪ್ರಾಂತ್ಯಗಳು ಅಲ್ಲಾವುದ್ದೀನ್ ಖಿಲ್ಜಿಯ ವಶವಾಗುತ್ತೆ. ಸೊ ಹೀಗಾಗಿ ಇವನಿಗೆ ಅಧಿಕಾರದ ಒಂದು ಆಸೆ ಅಂಥದ್ದು ಮತ್ತಷ್ಟು ಮಗದಷ್ಟು ಬೆಳೆಯೋಕ್ಕೆ ಪ್ರಾರಂಭವಾಗುತ್ತೆ. ಈ ಅಧಿಕಾರದ ಆಸೆಯಿಂದ ಅಲ್ಲಾವುದ್ದೀನ್ ಖಿಲ್ಜಿ ಏನು ಮಾಡ್ತಾನೆ, ಒಂದು ಕುತಂತ್ರವನ್ನು ಮಾಡ್ತಾನೆ. ಆ ಕುತಂತ್ರ ಏನಪ್ಪ ಅಂದರೆ, ಅಲ್ಲಾವುದ್ದೀನ್ ಖಿಲ್ಜಿ ತನ್ನ ಪೂರ್ವಯೋಜಿತ ಕ್ರಮದಂತೆ ಅಂದರೆ ಅವನು ಯೋಚನೆ ಮಾಡಿರ್ತಕ್ಕಂಥ ರೀತಿಯಲ್ಲಿ ಕ್ರಿಸ್ತಶಕ 1292ರಲ್ಲಿ ದೇವಗಿರಿಯ ಮೇಲೆ ದಂಡಯಾತ್ರೆಯನ್ನು ಕೈಗೊಂಡು ಅಪಾರ ಸಂಪತ್ತನ್ನು ಲೂಟಿ ಮಾಡ್ತಾನೆ.
1296ರಲ್ಲಿ ದೇವಗಿರಿಯ ಮೇಲೆ ದಂಡಯಾತ್ರೆಯನ್ನು ಕೈಗೊಂಡು ಅಪಾರವಾದಂಥ ಒಂದು ಸಂಪತ್ತನ್ನು ಲೂಟಿ ಮಾಡ್ತಾನೆ. ಚಿಕ್ಕಪ್ಪನ ಅನುಮತಿ ಇಲ್ಲದೆ ಮಾಡಿದ ಈ ದಾಳಿಯ ಬಗ್ಗೆ ಕ್ಷಮೆಯಾಚಿಸುವ ನೆಪದಲ್ಲಿ ಮಾಣಿಕಪುರದಲ್ಲಿ ಪರಸ್ಪರ ಭೇಟಿಯಾಗುವಾಗ ಕೊಲ್ಲಬೇಕೆಂಬ ಕುತಂತ್ರದ ಯೋಜನೆಯನ್ನು ಸಿದ್ಧಪಡಿಸಿರ್ತಾನೆ ಅಲ್ಲಾವುದ್ದೀನ್ ಖಿಲ್ಜಿ. ಅಂದರೆ ಯಾವಾಗ ದೇವಗಿರಿಯ ಮೇಲೆ ದಂಡಯಾತ್ರೆಯನ್ನು ಮಾಡ್ದ, ಈ ದೇವಗಿರಿಯ ಮೇಲೆ ದಂಡಯಾತ್ರೆಯನ್ನು ಮಾಡೋದಕ್ಕಿಂತ ಮೊದಲು ಜಲಾಲುದ್ದೀನ್ ಖಿಲ್ಜಿಯ ಪರ್ಮಿಷನನ್ನು ಈತ ಕೇಳಿರಲ್ಲ. ಸೊ ಹಾಗಾಗಿ ನಾನು ನನ್ನ ಚಿಕ್ಕಪ್ಪನ ಬಳಿ ಕ್ಷಮೆಯನ್ನು ಕೇಳಬೇಕು ಅಂತಕ್ಕಂಥ ಒಂದು ಕಾರಣವನ್ನು ಇಟ್ಕೊಂಡು ಈತನನ್ನು ಏನು ಮಾಡ್ತಾನೆ, ಕೊಲ್ಲಬೇಕು. ಸೊ ಕೊಲ್ಲಬೇಕು ಅಂತೇಳಿ ಒಂದು ಪ್ಲ್ಯಾನಿಂಗನ್ನು, ಒಂದು ಯೋಜನೆಯನ್ನು ಈತ ಸಿದ್ಧಪಡಿಸ್ಕೊಂಡಿದ್ದ. ಸೊ ಈ ಅಲ್ಲಾವುದ್ದೀನ್ ಖಿಲ್ಜಿಯ ನಿರೀಕ್ಷೆಯಂತೆಯೇ ಜಲಾಲುದ್ದೀನ್ ಖಿಲ್ಜಿ ತನ್ನ ಅಳಿಯನ ಸಾಹಸದಿಂದ ಉತ್ತೇಜಿತನಾಗಿ ಪ್ರೀತಿಯಿಂದ ಆಲಂಗಿಸಿ ತನ್ನ ಸಂತೋಷ ವ್ಯಕ್ತಪಡಿಸಲು ಮಾಣಿಕಪುರಕ್ಕೆ ಬಂದಂಥ ಸಂದರ್ಭದಲ್ಲಿ ಮೋಸಗಾರ ಮತ್ತು ನಯವಂಚಕನಾದ ಅಲ್ಲಾವುದ್ದೀನ್ ಖಿಲ್ಜಿ ಏನು ಮಾಡ್ತಾನೆ, ತಂದೆಯಂತೆ ಪ್ರೀತಿಯಿಂದ ಸಾಕಿ ಸಲಹಿದ, ವಾತ್ಸಲ್ಯದಿಂದ ಸಾಕಿದ ಚಿಕ್ಕಪ್ಪನನ್ನೇ ಏನು ಮಾಡ್ತಾನೆ, ಕೊಂದಾಗ್ತಾನೆ ಅಂತಕ್ಕಂಥದ್ದು. ಅಧಿಕಾರದ ಒಂದು ದಾಹ ಅಂತಕ್ಕಂಥದ್ದು ಏನಿದೆ ಅದು ಬಂಧುಗಳನ್ನು ಬಿಡುವುದಿಲ್ಲ. ಸೊ ಈ ಒಂದು ಸತ್ಯ ಘಟನೆಯಿಂದ ನಮಗೆ ತಿಳಿತಕ್ಕಂಥದ್ದು ಏನಪ್ಪ ಅಂದರೆ, ಅಧಿಕಾರ ಅಂತಕ್ಕಂಥದ್ದು ಏನಿದೆ ಅದು ಯಾರನ್ನ ಸಹ ಬಿಡಲ್ಲ ಅಂತಕ್ಕಂಥದ್ದು. ಈ ಒಂದು ಘಟನೆಯಿಂದ ನಮಗೆ ತಿಳಿದು ಬರುವ ಮತ್ತೊಂದು ಅಂಶ ಏನಪ್ಪ ಅಂತಂದರೆ, ಜಲಾಲುದ್ದೀನ್ ಖಿಲ್ಜಿ ಏನು ಮಾಡ್ತಾನೆ, ತನ್ನ ದೊರೆಯನ್ನು, ಯಾರು ಜಲಾಲುದ್ದೀನ್ ಖಿಲ್ಜಿಯ ದೊರೆ, ಕೈಕೂಬಾದ್, ಈ ಕೈಕೂಬಾದನನ್ನು ಸಹ ಏನು ಮಾಡಿದ ಈ ಜಲಾಲುದ್ದೀನ್ ಖಿಲ್ಜಿ ಮೋಸದಿಂದ ಕೊಂದಾಕಿದ್ದ, ಸಿಂಹಾಸನವನ್ನು ಮೋಸದಿಂದಲೇ ಪಡೆದುಕೊಂಡಿದ್ದ. ಆ ಒಂದು ಮೋಸವೇ ಜಲಾಲುದ್ದೀನ್ ಖಿಲ್ಜಿಯ ಜೀವನದಲ್ಲಿ ಏನಾಯಿತು, ತಿರುಗುಬಾಣವಾಯಿತು ಅನ್ನೋದನ್ನು ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ಸೊ ಇದನ್ನು ವಿಧಿಯ ಲೀಲೆ ಎನ್ನದೇ ವಿಧಿ ಇಲ್ಲ. ಸೊ ಇದು ಒಂದು ವಿಧಿಯ ಲೀಲೆನೇ, ಹಾಗಂತಲೇ ನಾವು ಹೇಳಬೇಕು, ಇನ್ನು ಬೇರೆ ವಿಧಿನೇ ಇಲ್ಲ ಅನ್ನೋದನ್ನು ನಾವಿಲ್ಲಿ ಹೇಳ್ಬೋದು. ಸೊ ಹಾಗಾಗಿ ತಿರುಗುಬಾಣ ಅಂತಕ್ಕಂಥದ್ದು, ಕಾಲಚಕ್ರ ಅಂತಕ್ಕಂಥದ್ದು ಇಲ್ಲಿ ರೊಟೇಷನ್ ಆಗಿದೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೋಬೇಕು. ಇನ್ನು ಅಲ್ಲಾವುದ್ದೀನ್ ಖಿಲ್ಜಿ ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾದಂಥ ಒಂದು ಪರಿಸ್ಥಿತಿ ಉಂಟಾಗುತ್ತೆ. ಸೊ ಇಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಗೆ ಅನೇಕ ಸಮಸ್ಯೆಗಳು ಎದುರಾಗ್ತವೆ. ಅದರಲ್ಲಿ ಮುಖ್ಯವಾಗಿ ಈ ದುರ್ಘಟನೆಯಿಂದ ನೊಂದ ಜಲಾಲುದ್ದೀನ್ ಖಿಲ್ಜಿಯ ವಿಧವೆ ಪತ್ನಿ, ಅಂದರೆ ಜಲಾಲುದ್ದೀನನ ಮಡದಿ ಅಥವಾ ಹೆಂಡತಿಯಾದ ಮಲಿಕ್ ಜಹಾನ್, ಈ ಮಲಿಕ್ ಜಹಾನ್ ಏನು ಮಾಡ್ತಾಳೆ, ತನ್ನ ಮಗ ಕಾದಿರ್ ಖಾನ್ ರುಕ್ನುದ್ದೀನನನ್ನು ದೆಹಲಿ ಸಿಂಹಾಸನದಲ್ಲಿ ಕೂರಿಸಿ ಮತ್ತೊಬ್ಬ ಮಗ ಅರ್ಕಲಿ ಖಾನನನ್ನು ಸಹಾಯಕ್ಕಾಗಿ ಬರಮಾಡ್ಕೊಳ್ತಾಳೆ. ಎರಡನೇದು, ಅಮೀರರು ಮತ್ತು ಸರದಾರರು ಅಲ್ಲಾವುದ್ದೀನನ ಈ ಒಂದು ಕೃತ್ಯವನ್ನು ಖಂಡಿಸಿ ದಂಗೆಯನ್ನು ಹೇಳ್ತಾರೆ. ಮೂರನೆಯದು, ಮತ್ತೊಂದೆಡೆ ಮಂಗೋಲರ ದಾಳಿಗಳು ಅಥವಾ ಮಂಗೋಲರ ಒಂದು ಸಮಸ್ಯೆ ಯಥೇಚ್ಛವಾಗಿ ಪ್ರಾರಂಭ ಆಗುತ್ತೆ ಅಂತಕ್ಕಂಥದ್ದು. ಈ ಎಲ್ಲ ಸಮಸ್ಯೆಗಳನ್ನು ಅಲ್ಲಾವುದ್ದೀನ್ ಖಿಲ್ಜಿ ಏನು ಮಾಡ್ತಾನೆ, ತನ್ನ ಸೈನಿಕ ಬಲ ಹಾಗೂ ಹಣಬಲದಿಂದ ಬಗೆಹರಿಸ್ಕೊಳ್ತಾನೆ. ರುಕ್ನುದ್ದೀನ್ ಮತ್ತು ಅವನ ತಾಯಿಯನ್ನು ಮುಲ್ತಾನಿಗೆ ಓಡಿಸ್ಬಿಡ್ತಾನೆ. ದಂಗೆ ಎದ್ದ ಅಮೀರರು ಮತ್ತು ಸರದಾರರಿಗೆ ತಾನು ದೇವಗಿರಿಯಿಂದ ಹೊತ್ತು ತಂದಿದ್ದ ಸಂಪತ್ತನ್ನು ಏನು ಮಾಡ್ತಾನೆ, ಹಂಚಿಬಿಟ್ಟು ಶಾಂತವಾಗಿಸಿಬಿಡ್ತಾನೆ. ಸೊ ಮಂಗೋಲರ ದಾಳಿಯನ್ನು ಹತ್ತಿಕ್ಕಲು ಜೆರೂರು ಪಡೆಯನ್ನು ನಿಯೋಜಿಸ್ತಾನೆ ಅಂತಕ್ಕಂಥದ್ದು. ಸೊ ಹೀಗೆ ಎಲ್ಲ ಸಮಸ್ಯೆಗಳನ್ನು ತನ್ನ ಯುಕ್ತಿಯಿಂದ ಏನು ಮಾಡ್ತಾನೆ, ಈತ ಬಗೆಹರಿಸ್ಕೊಂಡು ಸಿಂಹಾಸನದ ಒಂದು ಗದ್ದಿಗೆಯನ್ನು ಹೇರ್ತಾನೆ ಅಂತಕ್ಕಂಥದ್ದು. ಸೊ ತನ್ನ ಸಿಂಹಾಸನದ ಸುತ್ತಮುತ್ತ ಇದ್ದಂತಹ ಎಲ್ಲ ಸಮಸ್ಯೆಗಳಿಂದ ಮುಕ್ತನಾಗಿ ತದನಂತರ ಈತ ಏನು ಮಾಡ್ತಾನೆ, ಕ್ರಿಸ್ತ ಶಕ 1296 ಅಕ್ಟೋಬರ್ 22ರಂದು 1296 ಅಕ್ಟೋಬರ್ 22ರಂದು ದೆಹಲಿಯಲ್ಲಿರುವ ಬಲ್ಬನ ಕೆಂಪು ಅರಮನೆಯಲ್ಲಿ ಸಿಂಹಾಸನಾರೋಹಣವನ್ನು ಮಾಡ್ಕೊಳ್ತಾನೆ. ಸೊ ಆ ನಂತರ ತನ್ನ ದಿಗ್ವಿಜಯಗಳ ಬಗ್ಗೆ ಈತ ಗಮನವನ್ನು ಕೊಡ್ತಾನೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ಬೋದು.
ಸೊ ಹೀಗೆ ಈತ ಯಾವಾಗ ದೆಹಲಿಯ ಗದ್ದುಗೆಯನ್ನು ಏರಿ ಸುಲ್ತಾನನಾಗ್ತಾನೆ ಆವಾಗ ಹಲವಾರು ರೀತಿಯ ದಿಗ್ವಿಜಯಗಳನ್ನು ಈತ ಕೈಗೊಂಡ. ಈತನ ದಿಗ್ವಿಜಯಗಳನ್ನು ಅಥವಾ ದಂಡಯಾತ್ರೆಗಳನ್ನು ಅಧ್ಯಯನದ ಒಂದು ದೃಷ್ಟಿಯಿಂದ ನಾವು ಎರಡು ಭಾಗಗಳಾಗಿ ವಿಂಗಡಿಸ್ಕೊಂಡಿದ್ವಿ. ಮೊದಲನೇದು ಉತ್ತರದ ದಂಡಯಾತ್ರೆ, ಎರಡನೆಯದು ದಕ್ಷಿಣದ ದಂಡಯಾತ್ರೆ ಅಂತ ಹೇಳಿ. ನಾವು ಮೊದಲನೇದಾಗಿ ಉತ್ತರದ ದಂಡಯಾತ್ರೆಯನ್ನು ನೋಡೋದಾದರೆ ಇದರಲ್ಲಿ 6 ದಂಡಯಾತ್ರೆಗಳನ್ನು ನಾವು ನೋಡ್ಬೋದು. ಗುಜರಾತಿನ ದಂಡಯಾತ್ರೆ, ರಣತಂಬೂರ್ ಆಕ್ರಮಣ, ಚಿತ್ತೂರಿನ ಆಕ್ರಮಣ, ಮಾಳ್ವಾದ ಆಕ್ರಮಣ, ಶಿವಾನ್ ಆಕ್ರಮಣ ಮತ್ತು ಜೋಲಾರ್ ಆಕ್ರಮಣ ಅಂತ ಹೇಳಿ. ಈ ಕಡೆ ದಕ್ಷಿಣದ ದಂಡಯಾತ್ರೆಯನ್ನು ನಾವು ನೋಡೋದಾದರೆ ದೇವಗಿರಿಯ ಮೇಲೆ ದಂಡಯಾತ್ರೆ, ವಾರಂಗಲ್ಲಿನ ದಂಡಯಾತ್ರೆ, ದ್ವಾರ ಸಮುದ್ರದ ದಂಡಯಾತ್ರೆ, ಮಧುರೈ ದಂಡಯಾತ್ರೆ ಮತ್ತು ದೇವಗಿರಿಯ ಮೇಲೆ ತೃತೀಯ ದಂಡಯಾತ್ರೆ ಅಂತಕ್ಕಂಥದ್ದು. ಸೊ ಇದರಲ್ಲಿ ಉತ್ತರದ ದಂಡಯಾತ್ರೆಯ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಈ ಉತ್ತರದ ದಂಡಯಾತ್ರೆಯಲ್ಲಿ ಮೊದಲನೇದು ಗುಜರಾತಿನ ದಂಡಯಾತ್ರೆ, ಕ್ರಿಸ್ತಶಕ 1299ರಲ್ಲಿ. ಮಹತ್ವಾಕಾಂಕ್ಷೆ ಹೊಂದಿದ್ದ ಅಲ್ಲಾವುದ್ದೀನ್ ಖಿಲ್ಜಿ ಭರತಖಂಡದಾದ್ಯಂತ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸ್ತಕ್ಕಂಥ ದೃಷ್ಟಿಯಿಂದ ಗುಜರಾತ್ ಮೇಲೆ ಏನು ಮಾಡ್ತಾನೆ, ದಂಡಯಾತ್ರೆಯನ್ನು ಕೈಗೊಳ್ತಾನೆ. ಗುಜರಾತ್ ಸಮೃದ್ಧ ಪ್ರದೇಶವಾಗಿತ್ತು. ಇಲ್ಲಿ ಕರ್ಣದೇವ ಎಂಬುವ ರಾಜ ಆಳ್ವಿಕೆಯನ್ನು ಮಾಡ್ತಾ ಇರ್ತಾನೆ. ಈ ಗುಜರಾತಲ್ಲಿ ಯಾರು ಆಳ್ವಿಕೆ ಮಾಡ್ತಾ ಇದ್ರು, ಕರ್ಣದೇವ ಎಂಬುವನು. ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕರಾದ ಉಲಗ್ ಖಾನ್ ಮತ್ತು ನಸ್ರತ್ ಖಾನ್, ಇವರಿಬ್ಬರು ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕರು. ಉಲಗ್ ಖಾನ್ ಮತ್ತು ನಸ್ರತ್ ಖಾನ್ ಎಂಬುವವರು. ಇವರ ಒಂದು ನೇತೃತ್ವದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ತನ್ನ ಸೈನ್ಯವನ್ನೆಲ್ಲ ಸಿದ್ಧಪಡಿಸಿಕೊಂಡು ಗುಜರಾತಿನ ಮೇಲೆ ದಂಡಯಾತ್ರೆಯನ್ನು ಕೈಗೊಳ್ತಾನೆ. ಕರ್ಣದೇವ ಯಾವಾಗ ಈ ಅಲ್ಲಾವುದ್ದೀನ್ ಖಿಲ್ಜಿಯ ಸೈನ್ಯವನ್ನು ಗಮನಿಸ್ತಾನೆ, ಆ ಸಂದರ್ಭದಲ್ಲಿ ತನ್ನ ಪುತ್ರಿ ದೇವಲಾದೇವಿಯೊಂದಿಗೆ ದೇವಗಿರಿಗೆ ಪಲಾಯನವನ್ನು ಮಾಡ್ತಾನೆ. ಈ ಕರ್ಣದೇವ ತನ್ನ ಪುತ್ರಿ ದೇವಲಾದೇವಿಯೊಂದಿಗೆ ದೇವಗಿರಿಗೆ ಪಲಾಯನವನ್ನು ಮಾಡಿ ಅಲ್ಲಿ ರಾಮಚಂದ್ರ ದೇವನ ಆಶ್ರಯವನ್ನು ಪಡ್ಕೊಳ್ತಾನೆ. ಇತ್ತ ಕರ್ಣದೇವನ ಪತ್ನಿಯಾದ ಕಮಲಾದೇವಿ ಎಂಬುವವಳು ಅಲ್ಲಾವುದ್ದೀನ್ ಖಿಲ್ಜಿಯ ವಶವಾಗ್ತಾಳೆ. ಈ ದಂಡಯಾತ್ರೆಯ ಸಂದರ್ಭದಲ್ಲಿ ಒಂದು ರಮ್ಯ ಕತೆ ಹುಟ್ಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಕವಿ ಅಮೀರ್ ಖುಸ್ರು ಅಂತಕ್ಕಂಥವ್ರು ಆಶಿಕ್ ಎಂಬ ಕಾವ್ಯದಲ್ಲಿ ದೇವಲಾದೇವಿ ಮತ್ತು ಕಿಜರ್ ಖಾನ್ ಪ್ರೇಮ ಕತೆ ಸೃಷ್ಟಿಸಿ ಅದನ್ನು ಅಮರವಾಗಿಸಿದ್ದಾನೆ. ಯಾರು? ಅಮೀರ್ ಖುಸ್ರು. ಪೆರಿಸ್ತಾನು ಸಹ ಈ ಕಥೆಯನ್ನು ಒಪ್ಕೊಂಡಿದ್ರೂ ಇದು ಕಾವ್ಯವೇ ಹೊರತು ಇತಿಹಾಸ ಅಲ್ಲ ಎಂಬುದು ಸ್ಪಷ್ಟವಾಗ್ತದೆ. ಇದೊಂದು ಕಲ್ಪಿತ ಕತೆ ಎಂದು ಹೇಳಿರ್ತಕ್ಕಂಥದ್ದು. ಯಾಕೆಂದರೆ ಪೆರಿಸ್ತಾನ ಪ್ರಕಾರ ಗುಜರಾತ್ ಆಕ್ರಮಣ ಸಂದರ್ಭದಲ್ಲಿ ದೇವಲಾದೇವಿಗೆ ಕೇವಲ 4 ವರ್ಷ ಆಗಿತ್ತು ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ಹಾಗಾಗಿ ಮೇಲಿನ ಕತೆ ಕವಿಯ ಕಲ್ಪನೆಯ ಶಿಶು. ಒಟ್ಟಾರೆ ಸುಲ್ತಾನನ ಗುಜರಾತಿನ ದಂಡಯಾತ್ರೆ ಯಶಸ್ವಿಯಾಯಿತು ಎಂದು ಹೇಳ್ಬೋದು. ದಂಡನಾಯಕರಾದ ಉಲಗ್ ಖಾನ್ ಮತ್ತು ನಸ್ರತ್ ಖಾನರು ಮಲ್ಲಿಕಾಫರ್ ಎಂಬ ವ್ಯಕ್ತಿಯನ್ನು ಇಲ್ಲಿಂದ ದೆಹಲಿಗೆ ಹೊತ್ಕೊಂಡು ಬರ್ತಾರೆ. ಸೊ ಈ ಮಲ್ಲಿಕಾಫರ್ ಅಂತಕ್ಕಂಥವನು ಎಲ್ಲಿ ಸಿಗ್ತಾನೆ ಅಂತಂದರೆ ಗುಜರಾತಲ್ಲಿ. ಈ ಗುಜರಾತಲ್ಲಿ ಮಲ್ಲಿಕಾಫರನ್ನು ಏನು ಮಾಡ್ತಾರೆ, ಸೆರೆ ಹಿಡಿದು ಆತನನ್ನು ದೆಹಲಿಗೆ ಎಳ್ಕೊಂಡು ಬರ್ತಾರೆ ಅಂತಕ್ಕಂಥದ್ದು. ಈತನೇ ಮುಂದೆ ಯಾರೋ ಈ ಮಲ್ಲಿಕಾಫರ್ ಎಂಬುವನೇ ಮುಂದೆ ಅಲ್ಲಾವುದ್ದೀನ್ ಖಿಲ್ಜಿಯ ದಕ್ಷಿಣ ದಂಡಯಾತ್ರೆಯ ರೂವಾರಿ ಎನ್ನಿಸ್ಕೊಂಡ ಅಂತಕ್ಕಂಥದ್ದು. ಸೊ ಇದಿಷ್ಟು ಉತ್ತರದ ದಂಡಯಾತ್ರೆಯಲ್ಲಿ ಮೊದಲನೇದಾಗಿ ನಡೆದ ಗುಜರಾತಿನ ದಂಡಯಾತ್ರೆಯ ವಿವರಣೆ. ನೆಕ್ಸ್ಟ್ ಎರಡನೆಯದು ರಣತಂಬೂರ್ ಆಕ್ರಮಣ. ಕ್ರಿಸ್ತಶಕ
1301 ನಡೆದಿರ್ತಕ್ಕಂಥದ್ದು. ರಣತಂಬೂರ್ ರಜಪೂತ ಅರಸ ರಾಣ ಹಮ್ಮೀರ ದೇವನ ಆಳ್ವಿಕೆಗೆ ಒಳಪಟ್ಟಿತ್ತು. ಈ ರಣತಂಬೂರ್ ಕೋಟೆಯನ್ನು ಈಗಾದರೂ ಮಾಡಿ ಜಯಿಸಬೇಕು ಅಂತೇಳಿ ಅಲ್ಲಾವುದ್ದೀನ್ ಖಿಲ್ಜಿ ಮುಂದಾಗ್ತಾನೆ. ಈ ರಣತಂಬೂರ್ ಮೇಲೆ ಆಕ್ರಮಣ ಮಾಡಲಿಕ್ಕೆ ಕಾರಣ ಏನಪ್ಪ ಅಂತಂತಂದರೆ, ಮಂಗೋಲರಿಗೆ ರಾಣ ಹಮ್ಮೀರ ದೇವ ಆಶ್ರಯವನ್ನು ನೀಡಿದ್ದರಿಂದ. ಸೊ ಈ ರಾಣ ಹಮ್ಮೀರ ದೇವ ಅಂತಕ್ಕಂಥವನು ಮಂಗೋಲರಿಗೆ ಆಶ್ರಯವನ್ನು ನೀಡಿದ್ದ ಅಂತಕ್ಕಂಥ ಒಂದು ಕಾರಣವನ್ನು ಅಥವಾ ಒಂದು ನೆಪವನ್ನು ಕೊಟ್ಟು ಏನು ಮಾಡ್ತಾನೆ, ಅಲ್ಲಾವುದ್ದೀನ್ ಖಿಲ್ಜಿ ರಣತಂಬೂರ್ ಮೇಲೆ ಅಥವಾ ರಣತಂಬೂರ್ ಕೋಟೆಯ ಮೇಲೆ ಒಂದು ದಂಡಯಾತ್ರೆಯನ್ನು ಅಥವಾ ಒಂದು ಯುದ್ಧವನ್ನು ಘೋಷಣೆ ಮಾಡ್ತಾನೆ ಅಂತಕ್ಕಂಥದ್ದು. ರಜಪೂತರು ಶೌರ್ಯ ಮತ್ತು ಸಾಹಸದಿಂದ ಹೋರಾಡಿ ಕೋಟೆಯನ್ನು ರಕ್ಷಿಸ್ತಾರೆ. ಕೊನೆಗೆ ದೇಶದ್ರೋಹಿಯಾದ ರಣಮಲ್ ಎಂಬುವನು ಕೋಟೆಯ ಒಂದು ರಹಸ್ಯವನ್ನು ಖಿಲ್ಜಿ ಸೈನ್ಯಕ್ಕೆ ನೀಡ್ತಾನೆ. ಈ ಖಿಲ್ಜಿ ಸೈನ್ಯಕ್ಕೆ ರಣಮಲ್ ನೀಡಿದ ಒಂದು ರಹಸ್ಯದಿಂದ ರಣತಂಬೂರ್ ಅಂತಕ್ಕಂಥ ಒಂದು ಕೋಟೆ ಮುಸ್ಲಿಮರ ವಶವಾಗುತ್ತೆ. ಹಮ್ಮೀರ ದೇವ ವೀರಾವೇಶದಿಂದ ಹೋರಾಡಿ ಮರಣವನ್ನು ಹೊಂದುತ್ತಾನೆ. ರಜಪೂತ ಸ್ತ್ರೀಯರು ಜೋಹಾರ್ ಪದ್ಧತಿಯ ಮೂಲಕ ಮರಣವನ್ನು ಹೊಂದುತ್ತಾರೆ. ಜೋಹಾರ್ ಪದ್ಧತಿ ಅಂತಂದರೆ ಸತಿ ಸಾಗಮನ ಪದ್ಧತಿ ಅಂತ ಏನು ಹೇಳ್ತೀವಿ ಅದು. ಸೊ ಈ ಜೋಹಾರ್ ಪದ್ಧತಿಯ ಮೂಲಕ ಅಲ್ಲಿದ್ದಂತಹ ರಜಪೂತ ಸ್ತ್ರೀಯರು ಏನಾಗ್ತಾರೆ, ಮರಣವನ್ನು ಹೊಂದುತ್ತಾರೆ. ರಣಮಲ್ಲ ತನ್ನ ಮೋಸಕ್ಕೆ ತಕ್ಕ ಪ್ರತಿಫಲವಾಗಿ ಅಲ್ಲಾವುದ್ದೀನ್ ಖಿಲ್ಜಿಯಿಂದ ಕೊಲ್ಲಲ್ಪಡ್ತಾನೆ ಅಂತಕ್ಕಂಥದ್ದು. ಸೊ ಈ ರಣಮಲ್ಲ ಯಾರಪ್ಪ ಅಂತಂತಂದರೆ ಒಬ್ಬ ದೇಶದ್ರೋಹಿ ಅಂತಲೇ ನಾವಿಲ್ಲಿ ಹೇಳ್ಬೋದು. ಕೋಟೆಯ ರಹಸ್ಯವನ್ನು ಖಿಲ್ಜಿ ಸೈನ್ಯಕ್ಕೆ ಬಿಚ್ಚಿಟ್ಟಂಥ ಒಬ್ಬ ದೇಶದ್ರೋಹಿ. ಕೊನೆಗೆ ಈತ ಖಿಲ್ಜಿಯ ಕೈಯಿಂದಲೇ ಸಾವನ್ನು ಹಪ್ತಾನೆ ಅಂತಕ್ಕಂಥದ್ದು. ಇನ್ನು ಮೂರನೆಯದು ಚಿತ್ತೂರಿನ ಆಕ್ರಮಣ. ಕ್ರಿಸ್ತಶಕ 1303 ನಡೆದಿರ್ತಕ್ಕಂಥದ್ದು. ರಾಜಸ್ಥಾನದಲ್ಲಿರುವ ಮೇವಾಡದ ರಾಜಧಾನಿಯೇ ಈ ಚಿತ್ತೂರು. ಇಲ್ಲಿ ರಜಪೂತ ಅರಸ ರಾಣ ರತನಸಿಂಹ ಅಂತಕ್ಕಂಥವನು ಆಳ್ವಿಕೆಯನ್ನು ಮಾಡ್ತಾ ಇರ್ತಾನೆ. ಈ ರಾಣ ರತನಸಿಂಹನ ಹೆಂಡತಿಯಾದ ರಾಣಿ ಪದ್ಮಿನಿ ಅಪೂರ್ವ ಸೌಂದರ್ಯವತಿ. ಸೊ ಈ ಅಪೂರ್ವ ಸೌಂದರ್ಯವತಿಯನ್ನು ತನ್ನವಳನ್ನಾಗಿ ಮಾಡ್ಕೋಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಏನು ಮಾಡ್ತಾನೆ, ಅಲ್ಲಾವುದ್ದೀನ್ ಖಿಲ್ಜಿ ಚಿತ್ತೂರಿನ ಮೇಲೆ ಆಕ್ರಮಣವನ್ನು ಮಾಡ್ತಾನೆ ಅಂತಕ್ಕಂಥದ್ದು. ಈ ರಾಣಿ ಪದ್ಮಿನಿ ದೇವಿಯ ಸೌಂದರ್ಯ ಅಲ್ಲಾವುದ್ದೀನ್ ಖಿಲ್ಜಿಯ ಕಣ್ಣನ್ನು ಕುಗ್ತಾ ಇರುತ್ತೆ. ಸೊ ಈ ಮಾತನ್ನು ಮಲ್ಲಿಕ್ ಮಹಮ್ಮದ್ ಚೈಸಿ ಅಂತಕ್ಕಂಥವರು ತನ್ನ ಪದ್ಮಾವತ್ ಅಂತಕ್ಕಂಥ ಒಂದು ಕಾವ್ಯದಲ್ಲಿ ತಿಳಿಸಿದ್ದಾರೆ. ಆದರೆ GH ಓಜಾ ಅಂತಕ್ಕಂಥವರು ಮತ್ತು ಡಾಕ್ಟರ್ KS ಲಾಲ್ ಎಂಬುವರು ಈ ಕತೆ ರಮ್ಯ ಕಥನವೇ ಹೊರತು ವಾಸ್ತವದ ಸತ್ಯವಲ್ಲ ಅಂತೇಳಿ ತಿರಸ್ಕರಿಸಿದ್ದಾರೆ. ಸೊ ಇವರ ಪ್ರಕಾರ ಅಲ್ಲಾವುದ್ದೀನ್ ಖಿಲ್ಜಿ ಭಾರತಾದ್ಯಂತ ಸಾಮ್ರಾಜ್ಯವನ್ನು ವಿಸ್ತರಿಸುವ ಒಂದು ದೃಷ್ಟಿಯಿಂದ ದಂಡಯಾತ್ರೆಯನ್ನು ಕೈಗೊಂಡಿದ್ದಾನೆ ಹೊರತು ಆಕೆಯ ಸೌಂದರ್ಯದಿಂದಲ್ಲ ಅನ್ನೋದನ್ನು ಇವರು ತಿಳಿಸ್ಕೊಟ್ಟಿದ್ದಾರೆ. ಪದ್ಮಾವತ್ ಒಂದು ಇತಿಹಾಸವಲ್ಲ, ಅದೊಂದು ಕಾವ್ಯ ಎಂದು ಹೇಳುವುದು ಸೂಕ್ತ ಅನ್ನೋದನ್ನು ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಈ ಕಾವ್ಯ ಅಮೀರ್ ಖುಸ್ರುವಿನ ಆಶಿಕ್ ಕಾವ್ಯದಂತೆ ಚಿತ್ತೂರಿನ ಆಕ್ರಮಣದ ಕಾಲದಲ್ಲಿ ಹುಟ್ಟಿಕೊಂಡಂತಹ ರಮ್ಯ ಕಥೆ ಎನ್ನುವುದನ್ನು ಸಹ ಇಲ್ಲಿ ಹೇಳಿದ್ದಾರೆ. ಆದರೂ ಸಹ ಸಮಕಾಲೀನ ಕಥೆಯಾಗಿರುವುದರಿಂದ ಸಂಪೂರ್ಣವಾಗಿ ತಿರಸ್ಕರಿಸುವಂತಿಲ್ಲ. ಆದರೆ ಈ ಕತೆ ಇತಿಹಾಸವಲ್ಲ ಎಂದು ಹೇಳ್ಬೋದು. ಆದರೂ ಸಹ ಅಲ್ಲಾವುದ್ದೀನ್ ಖಿಲ್ಜಿಯ ಗುಜರಾತಿನ ದಂಡಯಾತ್ರೆ ಮತ್ತು ದೇವಗಿರಿ ದಂಡಯಾತ್ರೆಯನ್ನು ಗಮನಿಸಿದಾಗ ಇವನು ಸ್ತ್ರೀ ವ್ಯಾಮೋಹಿ ಎಂಬುದು ಅರಿವಾಗುತ್ತದೆ. ಯಾರು? ಅಲ್ಲಾವುದ್ದೀನ್ ಖಿಲ್ಜಿ. ಅಲ್ಲಾವುದ್ದೀನ್ ಖಿಲ್ಜಿ ಮತ್ತು ರಜಪೂತರ ನಡುವೆ ನಡೆದಂತಹ ಈ ದಂಡಯಾತ್ರೆಯಲ್ಲಿ ರಾಣ ರತನ್ ಸಿಂಹನನ್ನು ಸೆರೆ ಹಿಡಿದು ದೆಹಲಿಗೆ ತಗೊಂಡು ಬರ್ತಾನೆ. ನಂತರ ರಾಣಿ ಪದ್ಮಿನಿಗೆ ಒಂದು ಓಲೆಯನ್ನು ಕಳಿಸ್ತಾನೆ ಅಲ್ಲಾವುದ್ದೀನ್ ಖಿಲ್ಜಿ. ಏನಂತ ಅಂದರೆ, ನೀನು ನನ್ನವಳಾದರೆ ನಿನ್ನ ಪತಿಯನ್ನು ಸೆರೆಯಿಂದ ಬಿಡುಗಡೆಗೊಳಿಸುವುದಾಗಿ
ಆ ಪತ್ರದಲ್ಲಿ ತಿಳಿಸಿರ್ತಾನೆ. ಹಿನ್ನೆಲೆಯಲ್ಲಿ ಚತುರಳಾದ ಪದ್ಮಿನಿ ಅಂದರೆ ರಾಣಿ ಪದ್ಮಿನಿ ಏನು ಮಾಡ್ತಾಳೆ, ಹಲವು ಪುರುಷ ಸೈನಿಕರಿಗೆ ಸ್ತ್ರೀ ವೇಷವನ್ನು ಹಾಕಿಸಿ ಸುಲ್ತಾನನೊಡನೆ ಮಾತುಕತೆ ನಡೆಸುವಂತೆ ನಟಿಸಿ ಉಪಾಯದಿಂದ ಏನು ಮಾಡ್ತಾಳೆ, ತನ್ನ ಪತಿಯನ್ನು ಬಿಡಿಸ್ಕೊಂಡು ಅಲ್ಲಿಂದ ತಪ್ಪಿಸ್ಕೊಂಡ್ಲು ಅನ್ನೋದನ್ನು ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಸೊ ಇದರಿಂದ ಕೋಪೋದ್ರಿಕ್ತನಾದ ಅಲ್ಲಾವುದ್ದೀನ್ ಖಿಲ್ಜಿ ಏನು ಮಾಡ್ತಾನೆ, ತನ್ನ ಒಂದು ಬೃಹತ್ ಸೈನ್ಯದೊಂದಿಗೆ ಧಾವಿಸಿ ಬಂದು ಚಿತ್ತೂರು ಮೇಲೆ ಆಕ್ರಮಣವನ್ನು ಮಾಡಿ ರಾಣಾ ರತನ್ ಸಿಂಹನನ್ನು ಏನು ಮಾಡ್ತಾನೆ, ಕೊಂದಾಕ್ತಾನೆ ಅಂತೇಳಿ ಹೇಳ್ಬೋದು. ಈ ಒಂದು ಘಟನೆಯಿಂದ ರಾಣಿ ಪದ್ಮಿನಿ ಮತ್ತು ಅವನ ಸಖಿಯರು ಜೋಹಾರ್ ಮೂಲಕ ಪ್ರಾಣಾರ್ಪಣೆಯನ್ನು ಮಾಡ್ಕೊಳ್ತಾರೆ. ಅಮೀರ್ ಖುಸ್ರು ಪ್ರಕಾರ ಸುಮಾರು 30,000 ಜನ ಚಿತ್ತೂರಿನ ಆಕ್ರಮಣದ ಸಂದರ್ಭದಲ್ಲಿ ಕೊಲ್ಲಲ್ಪಟ್ಟರು ಎಂದು ಹೇಳ್ಬೋದು. ಈ ಆಕ್ರಮಣದ ನಂತರ ದೆಹಲಿಗೆ ಹಿಂದಿರುಗಿದ ಅಲ್ಲಾವುದ್ದೀನ್ ಖಿಲ್ಜಿ ತನ್ನ ಹಿರಿಯ ಮಗನಾದ ಕಿಜಿರ್ ಖಾನನ್ನು ಏನು ಮಾಡ್ತಾನೆ, ಚಿತ್ತೂರಿನ ರಾಜ್ಯಪಾಲನಾಗಿ ನೇಮಿಸಿ ಚಿತ್ತೂರಿಗೆ ಖಿಜ್ರಾಬಾದ್ ಅಂತಕ್ಕಂಥ ಒಂದು ಹೊಸ ನಾಮಕರಣವನ್ನು ಮಾಡ್ತಾನೆ ಅಂತಕ್ಕಂಥದ್ದು. ಆದರೆ ಚಿತ್ತೂರಿನ ಜನತೆ ನಿರಂತರವಾಗಿ ದಂಗೆ ಎದ್ದಂಥ ಸಂದರ್ಭದಲ್ಲಿ ಕ್ರಿಸ್ತಶಕ 1311 ಮತ್ತು 12ರಲ್ಲಿ ಕಿಜರ್ ಖಾನ್ ಏನು ಮಾಡ್ತಾನೆ, ಚಿತ್ತೂರನ್ನು ತೊರೆದು ಮತ್ತೆ ವಾಪಸ್ಸು ದೆಹಲಿಗೆ ಹಿಂತಿರುಗ್ತಾನೆ ಅಂತಕ್ಕಂಥದ್ದು. ಇದಿಷ್ಟು ಚಿತ್ತೂರಿನ ಆಕ್ರಮಣದ ವಿವರಣೆ. ನೆಕ್ಸ್ಟು ಮಾಳ್ವಾ ಆಕ್ರಮಣ 1305ರಲ್ಲಿ ನಡೆದಿರ್ತಕ್ಕಂಥದ್ದು. ಅಲ್ಲಾವುದ್ದೀನ್ ಖಿಲ್ಜಿಯ ಸೈನ್ಯ ಮಾಳ್ವಾ ಪ್ರದೇಶದ ರಾಜನಾದ ಹರನಂದನ ಮಾಳ್ವದಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇದ್ದಂತಹ ರಾಜ ಈ ಹರನಂದನನೊಡನೆ ಏನಾಗುತ್ತೆ, ಕ್ರಿಸ್ತಶಕ 1305 ಡಿಸೆಂಬರ್ 9ರಂದು ಹೋರಾಟವನ್ನು ನಡೆಸಿ ಮಾಳ್ವವನ್ನು ವಶಪಡಿಸ್ಕೊಳ್ಳುತ್ತೆ. ಈ ಒಂದು ವಿಜಯದಿಂದ ದೆಹಲಿ ಸುಲ್ತಾನರಿಗೆ ಉಜ್ಜಯಿನಿ, ಮಾಂಡು, ದಾರಾ ಮತ್ತು ಚಂದೇರಿಗಳು ಲಭಿಸ್ತವೆ. ಈ ಪ್ರಾಂತ್ಯಗಳಿಗೆ ಅಲ್ಲಾವುದ್ದೀನ್ ಖಿಲ್ಜಿ ರಾಜ್ಯಪಾಲರನ್ನು ನೇಮಕ ಮಾಡ್ತಾನೆ ಅನ್ನೋದನ್ನು ನಾವಿಲ್ಲಿ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಆಕ್ರಮಣ ಸಿವಾನ್ ಆಕ್ರಮಣ, ಕ್ರಿಸ್ತಶಕ 1308ರಲ್ಲಿ ನಡೆದಿರ್ತಕ್ಕಂಥದ್ದು. ಈ ಸಿವಾನ್ ಅಂತಕ್ಕಂಥ ಪ್ರದೇಶದಲ್ಲಿ ಯಾರು ಆಳ್ವಿಕೆಯನ್ನು ಮಾಡ್ತಾಯಿದ್ರು ಅಂತಂದರೆ ಶೀತಲ ದೇವ ಸಿವಾನಲ್ಲಿ ಆಳ್ವಿಕೆ ಮಾಡ್ತಾ ಇರ್ತಾನೆ. ಈ ಶೀತಲ ದೇವ ಏನು ಅಂದರೆ ಅಲ್ಲಾವುದ್ದೀನ್ ಖಿಲ್ಜಿಯ ಸಾರ್ವಭೌಮತ್ವವನ್ನು ಒಪ್ಕೊಳ್ಳೋದೇ ಒಂದು ಕಾರಣದಿಂದಾಗಿ. ಸೊ ಅಲ್ಲಾವುದ್ದೀನ್ ಖಿಲ್ಜಿ ಸಾರ್ವಭೌಮತ್ವವನ್ನು ಒಪ್ಕೊಳ್ಳಲ್ಲ. ಸೊ ಅಲ್ಲಾವುದ್ದೀನ್ ಖಿಲ್ಜಿಯ ಸಾರ್ವಭೌಮತ್ವವನ್ನು ಒಪ್ಕೊಳ್ಳದೇ ಇರತಕ್ಕಂಥ ಒಂದು ಕಾರಣದಿಂದಾಗಿ ಶೀತಲ ದೇವನ ಮೇಲೆ ಅಲ್ಲಾವುದ್ದೀನ್ ಖಿಲ್ಜಿ ಯುದ್ಧವನ್ನು ಮಾಡ್ತಾನೆ ಅಂತಕ್ಕಂಥದ್ದು. ರಜಪೂತ ಮಾರವಾರರ ಪ್ರಬಲ ರಾಜ್ಯನಾದ ಸಿವಾನ ಆಕ್ರಮಿಸಲು ಸುಲ್ತಾನ ಯೋಜನೆಯನ್ನು ಸಿದ್ಧಪಡಿಸ್ತಾನೆ. 5-6 ತಿಂಗಳು ಹೋರಾಡಿದ್ರೂ ಸಹ ಮುಸ್ಲಿಮರಿಗೆ ಜಯ ಲಭಿಸಲ್ಲ. ಕೊನೆಗೆ ಸ್ವತಃ ಏನು ಮಾಡ್ತಾನೆ, ಅಲ್ಲಾವುದ್ದೀನ್ ಖಿಲ್ಜಿಯೇ ಸೈನ್ಯ ಸಮೇತನಾಗಿ ಬಂದು ಶೀತಲ ದೇವನನ್ನು ಕೊಂದು ನವೆಂಬರ್ 11, 1308ರಂದು ಶಿವಾನ್ ಪ್ರಾಂತ್ಯವನ್ನು ಏನು ಮಾಡ್ತಾನೆ, ವಶಪಡಿಸ್ಕೊಳ್ತಾನೆ ಅಂತಕ್ಕಂಥದ್ದು. ಸೊ ಇಲ್ಲಿ ಇದ್ದಂತಹ ರಜಪೂತ್ ಸ್ತ್ರೀಯರು ಸಹ ಏನಾಗ್ತಾರೆ, ಜೋಹಾರ್ ಪದ್ಧತಿಯ ಮೂಲಕ ಮರಣವನ್ನು ಹೊಂದುತ್ತಾರೆ ಅಂತಕ್ಕಂಥದ್ದು. ಶಿವಾನನ ಒಂದು ಆಡಳಿತಕ್ಕಾಗಿ ಕಮಲ್ ಉದ್ದೀನ್ ಗೂರ್ಗ್, ಸಿವಾನ್ ಪ್ರಾಂತ್ಯದ ಆಡಳಿತವನ್ನು ನೋಡಿಕೊಳ್ಳಿಕ್ಕೆ ಕಮಲ್ ಉದ್ದೀನ್ ಗೂರ್ಗ್ ಎಂಬುವವನ್ನು ಅಲ್ಲಾವುದ್ದೀನ್ ಖಿಲ್ಜಿ ನೇಮಕ ಮಾಡ್ತಾನೆ. ಇನ್ನು ಜೋಲಾರ್ ಆಕ್ರಮಣ, ಈ ಪ್ರದೇಶದ ಅರಸ ಕನ್ಹರ ದೇವ, ಜೋಲಾರ್ ಪ್ರಾಂತ್ಯವನ್ನು ಆಳ್ವಿಕೆ ಮಾಡ್ತಾ ಇದ್ದಂತಹ ಅರಸ ಕನ್ಹರ ದೇವ ಅಥವಾ ಕೃಷ್ಣದೇವ ಎಂಬುವನು ಅಲ್ಲಾವುದ್ದೀನ್ ಖಿಲ್ಜಿಯ ಸೈನ್ಯ ಜೋಲಾರ್ ಪ್ರಾಂತ್ಯವನ್ನು ಆಕ್ರಮಣ ಮಾಡಿಕೊಳ್ಳಲು ಹರಸಾಹಸ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಉಂಟಾಗುತ್ತೆ. ಯಾಕೆ ಅಂತಂತಂದರೆ ಈ ಕೃಷ್ಣದೇವ ತುಂಬ
ಬಲಿಷ್ಠನಾದಂತಹ ಶೌರ್ಯಯುತವಾದಂತಹ ಅರಸ. ಯಾವಾಗ ಅಲ್ಲಾವುದ್ದೀನ್ ಖಿಲ್ಜಿಯ ಸೈನ್ಯ ಜೋಲಾರ್ ಪ್ರಾಂತ್ಯದ ಮೇಲೆ ಬಂದೆರಗುತ್ತೋ ಆವಾಗ ಸಾಹಸ ಶೌರ್ಯಗಳಿಂದ ಹೋರಾಟವನ್ನು ಮಾಡಿ ಕೃಷ್ಣದೇವ ಏನಾಗ್ತಾನೆ ವೀರ ಮರಣವನ್ನು ಹೊಂದುತ್ತಾನೆ ಅಂತಕ್ಕಂಥದ್ದು. ಈ ಸಂದರ್ಭದಲ್ಲಿ ಜೋಲಾರ್ ಕೋಟೆ ಅಲ್ಲಾವುದ್ದೀನ್ ಖಿಲ್ಜಿಯ ವಶವಾಗುತ್ತೆ. ಹೀಗೆ ಈ ಎಲ್ಲ ದಿಗ್ವಿಜಯಗಳಿಂದ ಅಲ್ಲಾವುದ್ದೀನ್ ಖಿಲ್ಜಿಯ ಸಾಮ್ರಾಜ್ಯ ಉತ್ತರದ ಎಲ್ಲ ಭಾಗಗಳನ್ನು ಆವರಿಸಿತ್ತು. ಆದರೆ ಕಾಶ್ಮೀರ, ನೇಪಾಳ, ಅಸ್ಸಾಂ ಮತ್ತು ಪಂಜಾಬಿನ ಕೆಲವು ಭಾಗಗಳು ಅಲ್ಲಾವುದ್ದೀನ್ ಖಿಲ್ಜಿಯ ತೆಕ್ಕೆಗೆ ಸೇರ್ಪಡೆಯಾಗಿರಲಿಲ್ಲ ಎಂಬುದನ್ನು ನಾವಿಲ್ಲಿ ತಿಳ್ಕೊಳ್ಬೋದು. ಸೊ ಇದಿಷ್ಟು ಅಲ್ಲಾವುದ್ದೀನ್ ಖಿಲ್ಜಿ ಉತ್ತರದ ದಂಡಯಾತ್ರೆಯಲ್ಲಿ ಕೈಗೊಂಡಿರ್ತಕ್ಕಂಥ ಒಂದು ಆಕ್ರಮಣಗಳು. ಇನ್ನು ಈತನ ದಕ್ಷಿಣದ ದಂಡಯಾತ್ರೆಯ ಬಗ್ಗೆ ಹೇಳಬೇಕು ಅಂತಂದರೆ, ಅಲ್ಲಾವುದ್ದೀನ್ ಖಿಲ್ಜಿಯ ದಕ್ಷಿಣದ ದಂಡಯಾತ್ರೆಗಳು ಅತ್ಯಂತ ಮಹತ್ವಪೂರ್ಣವಾದಂತಹ ದಂಡಯಾತ್ರೆಗಳಾಗಿವೆ. ಈತ ವಿಂಧ್ಯ ಪರ್ವತವನ್ನು ದಾಟಿ ದಕ್ಷಿಣದ ಕಡೆ ಏನು ಮಾಡ್ತಾನೆ, ದಿಗ್ವಿಜಯವನ್ನು ಕೈಗೊಳ್ತಕ್ಕಂಥ ಯೋಚನೆಯನ್ನು ಮಾಡ್ತಾನೆ. ಹಾಗೆಯೇ ವಿಂಧ್ಯ ಪರ್ವತವನ್ನು ದಾಟಿ ದಕ್ಷಿಣದ ಕಡೆ ದಿಗ್ವಿಜಯವನ್ನು ಕೈಗೊಂಡಂತಹ ಮೊದಲ ದೆಹಲಿ ಸುಲ್ತಾನ ಅಂತಕ್ಕಂಥ ಹೆಗ್ಗಳಿಕೆಗೂ ಸಹ ಅಲ್ಲಾವುದ್ದೀನ್ ಖಿಲ್ಜಿ ಪಾತ್ರನಾಗಿದ್ದಾನೆ. ಮಂಗೋಲರ ದಾಳಿಗಳಿಂದ ಮುಕ್ತನಾಗಿ ಸ್ವಲ್ಪ ಕಾಲ ವಿಶ್ರಾಂತಿಯನ್ನು ಪಡೆದ ನಂತರ ದಕ್ಷಿಣದ ಕಡೆಗೆ ಏನು ಮಾಡ್ತಾನೆ, ತನ್ನ ಗಮನವನ್ನು ಅಲ್ಲಾವುದ್ದೀನ್ ಖಿಲ್ಜಿ ಹರಿಸ್ತಾನೆ. ಈ ದಕ್ಷಿಣದ ದಂಡಯಾತ್ರೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ ಅಲ್ಲಾವುದ್ದೀನ್ ಖಿಲ್ಜಿನ ಪ್ರಮುಖ ದಂಡನಾಯಕ ಯಾರಪ್ಪ ಅಂದರೆ ತಾಜುದ್ದೀನ್ ಮಲ್ಲಿಕಾಫರ್. ಸೊ ಈ ಮಲ್ಲಿಕಾಫರನೇ ದಕ್ಷಿಣದ ದಂಡಯಾತ್ರೆಯ ಪ್ರಮುಖ ರೂವಾರಿ ಅಂತಲೇ ಇಲ್ಲಿ ಹೇಳ್ಬೋದು. ಈ ಸಮಯದಲ್ಲಿ ದಕ್ಕನ್ನಲ್ಲಿ ಆಳ್ವಿಕೆ ಮಾಡ್ತಾ ಇದ್ದಂತಹ ಪ್ರಮುಖ ಸಾಮ್ರಾಜ್ಯಗಳು ಯಾವಪ್ಪ ಅಂತಂದರೆ ದೇವಗಿರಿಯ ಯಾದವರು, ವಾರಂಗಲ್ಲಿನ ಕಾಕತೀಯರು, ದ್ವಾರ ಸಮುದ್ರದ ಹೊಯ್ಸಳರು ಹಾಗೂ ಮಧುರೈನ ಪಾಂಡ್ಯರು. ದೆಹಲಿಯಲ್ಲಿದ್ದುಕೊಂಡು ದಕ್ಷಿಣದ ರಾಜ್ಯಗಳನ್ನು ಆಳುವುದು ಕಷ್ಟ ಎಂಬುದನ್ನು ಅರಿತ ಅಲ್ಲಾವುದ್ದೀನ್ ಖಿಲ್ಜಿ ಏನು ಮಾಡ್ತಾನೆ, ಈ ದಕ್ಷಿಣದ ಕಡೆ ಗೆದ್ದ ರಾಜ್ಯಗಳನ್ನು ವಶಪಡಿಸ್ಕೊಳ್ದೇ ತನ್ನ ಸಾರ್ವಭೌಮತ್ವವನ್ನು ಏರ್ಪಡಿಸಿ ಕಪ್ಪ ಕಾಣಿಕೆಗಳನ್ನು ಮಾತ್ರ ಪಡೆದುಕೊಳ್ತಾನೆ ಅಂತಕ್ಕಂಥದ್ದು. ಇದು ಇವನ ರಾಜತಾಂತ್ರಿಕ ನೀತಿಗೆ ಒಂದು ಉತ್ತಮ ನಿದರ್ಶನವಾಗಿದೆ ಎಂದು ಹೇಳಿದರೆ ತಪ್ಪಾಗಲಾರದು. ದಕ್ಷಿಣ ರಾಜ್ಯಗಳಲ್ಲಿ ಸಂಪತ್ತು ದೋಚುವುದು ಈ ಅಲ್ಲಾವುದ್ದೀನ್ ಖಿಲ್ಜಿಯ ಮುಖ್ಯ ಉದ್ದೇಶ ಇದ್ದಂತೆ ನಮಗೆ ಇಲ್ಲಿ ಕಾಣ್ತಾ ಹೋಗುತ್ತೆ. ಸೊ ಹೀಗೆ ದಕ್ಷಿಣದ ದಂಡಯಾತ್ರೆಯ ವಿವರಣೆಯನ್ನು ನಾವು ನೋಡೋದಾದರೆ, ಮೊದಲನೆಯದು ದೇವಗಿರಿಯ ಮೇಲೆ ದಂಡಯಾತ್ರೆ, ಕ್ರಿಸ್ತಶಕ 1307. ಅಲ್ಲಾವುದ್ದೀನ್ ಖಿಲ್ಜಿ ರಾಜ್ಯಪಾಲನಾಗಿದ್ದಾಗಲೇ ದೇವಗಿರಿಯ ಮೇಲೆ ಏನು ಮಾಡಿದ, ದಂಡಯಾತ್ರೆಯನ್ನು ಕೈಗೊಂಡು ಅಪಾರ ಸಂಪತ್ತನ್ನು ದೋಚಿದ್ದ. ಅಲ್ಲಾವುದ್ದೀನ್ ಖಿಲ್ಜಿಯಿಂದ ಪರಾಭವಗೊಂಡಿದ್ದ ದೇವಗಿರಿಯ ಅರಸ ರಾಮಚಂದ್ರ ದೇವ ಏನು ಮಾಡಿದ, ಕಪ್ಪ ಕಾಣಿಕೆಯನ್ನು ಕೊಡುವುದನ್ನು ನಿಲ್ಲಿಸಿಬಿಟ್ಟಿರ್ತಾನೆ. ಹಾಗೂ ಗುಜರಾತಿನ ಕರ್ಣದೇವ ಮತ್ತು ಆತನ ಪುತ್ರಿ ದೇವಲಾದೇವಿಗೆ ಏನು ಮಾಡಿದ, ಆಶ್ರಯವನ್ನು ನೀಡಿದ್ದ. ಉತ್ತರದ ಒಂದು ದಂಡಯಾತ್ರೆಯಲ್ಲಿ ಗುಜರಾತ್ ಮೇಲೆ ಆಕ್ರಮಣವನ್ನು ಮಾಡಿದಂಥ ಸಂದರ್ಭದಲ್ಲಿ ಆ ಗುಜರಾತಿನ ರಾಜನಾದ ಕರ್ಣದೇವ ಮತ್ತು ಆತನ ಪುತ್ರಿ ಏನು ಮಾಡಿದರು, ಈ ಒಂದು ದೇವಗಿರಿಗೆ ಪಲಾಯನವನ್ನು ಮಾಡಿದರು. ದೇವಗಿರಿಗೆ ಪಲಾಯನವನ್ನು ಮಾಡಿ ಅಲ್ಲಿ ರಾಮಚಂದ್ರ ದೇವನ ಆಶ್ರಯವನ್ನು ಪಡ್ಕೊಂಡಿದ್ರು. ಸೊ ಈ ಎರಡೂ ಕಾರಣಗಳಿಂದಾಗಿ ಅಲ್ಲಾವುದ್ದೀನ್ ಖಿಲ್ಜಿ ಏನು ಮಾಡ್ತಾನೆ, ದೇವಗಿರಿಯ ಮೇಲೆ 2ನೇ ಬಾರಿ ದಾಳಿಯನ್ನು ಕೈಗೊಂಡ. ಈ ಕದನದಲ್ಲಿ ಕರ್ಣದೇವ ಏನಾಗ್ತಾನೆ, ಮರಣವನ್ನು ಹೊಂದುತ್ತಾನೆ. ದೇವಲಾದೇವಿಯನ್ನು ಅಲ್ಲಾವುದ್ದೀನ್ ಖಿಲ್ಜಿ ಸೆರೆ ಹಿಡಿದು ತನ್ನ ಹಿರಿಯ ಪುತ್ರನಾದ ಕಿಜಿರ್ ಖಾನ್ನೊಡನೆ ವಿವಾಹವನ್ನು ಮಾಡ್ತಾನೆ. ಗುಜರಾತಿನಿಂದ ಪುತ್ರಿಯೊಂದಿಗೆ ತಲೆಮರೆಸಿಕೊಂಡು ಬಂದಿದ್ದ ಕರ್ಣದೇವ ರಾಮಚಂದ್ರ ದೇವನ ಪುತ್ರನಾದ ಸಿಂಗನನಿಗೆ ತನ್ನ ಪುತ್ರಿಯನ್ನು ಕೊಟ್ಟು ವಿವಾಹ ಮಾಡಬೇಕೆಂಬ ಉದ್ದೇಶದಿಂದ ಓಡಿ ಬಂದಿದ್ದನ್ನು ನಾವಿಲ್ಲಿ ಸ್ಮರಿಸ್ಬೋದು. ಸೊ ಈ ಕಾರಣದಿಂದಾಗಿ ದೇವಗಿರಿಯ ಮೇಲೆ ಅಲ್ಲಾವುದ್ದೀನ್ ಖಿಲ್ಜಿ ದಂಡಯಾತ್ರೆಯನ್ನು ಕೈಗೊಂಡಿದ್ದ ಅಂತಕ್ಕಂಥದ್ದು.
ಸೊ ಇಲ್ಲಿ ರಾಮಚಂದ್ರ ದೇವ ಖಿಲ್ಜಿ ಸೈನ್ಯಕ್ಕೆ ಶರಣಾಗಿ ಸುಲ್ತಾನನ ಸಾರ್ವಭೌಮತ್ವವನ್ನು ಒಪ್ಪಿಕೊಂಡು ನಿಷ್ಠಾವಂತ ಸಾಮಂತನಂತೆ ನಡೆದುಕೊಂಡಿದ್ದ. ದಕ್ಷಿಣದ ಇತರೆ ದಂಡಯಾತ್ರೆಗಳಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಗೆ ಸೈನಿಕ ಸಹಕಾರವನ್ನು ನೀಡಲು ಒಪ್ಪಿದ್ದ. ಇದರಿಂದ ಸಂಪ್ರೀತನಾದ ಅಲ್ಲಾವುದ್ದೀನ್ ಖಿಲ್ಜಿ ರಾಮಚಂದ್ರ ದೇವನಿಗೆ ರಾಯನ್ ಎಂಬ ಬಿರುದನ್ನು ಸಹ ನೀಡಿದ ಅಂತಕ್ಕಂಥದ್ದು. ರಾಯನ್ ಅಂತಕ್ಕಂಥ ಒಂದು ಬಿರುದನ್ನು ನೀಡಿರ್ತಾನೆ. ಇನ್ನು ದಕ್ಷಿಣದ ದಂಡಯಾತ್ರೆಯಲ್ಲಿ ಎರಡನೇ ಒಂದು ದಂಡಯಾತ್ರೆ ವಾರಂಗಲ್ಲಿನ ದಂಡಯಾತ್ರೆ. ಕ್ರಿಸ್ತಶಕ 1309 ನಡೆದಿರ್ತಕ್ಕಂಥದ್ದು ವಾರಂಗಲ್ಲಿನ ದಂಡಯಾತ್ರೆ. ದೇವಗಿರಿಯ ದಂಡಯಾತ್ರೆಯಿಂದ ಪ್ರೇರೇಪಣೆಗೊಂಡ ಅಲ್ಲಾವುದ್ದೀನ್ ಖಿಲ್ಜಿ ಕಾಕತೀಯರ ರಾಜಧಾನಿಯಾದ ವಾರಂಗಲ್ಲಿನ ಆಕ್ರಮಣಕ್ಕೆ ಮುಂದಾಗ್ತಾನೆ. ಮಲ್ಲಿಕಾಫರನ ಮುಖಂಡತ್ವದಲ್ಲಿ ಬೃಹತ್ ಸೈನ್ಯ ಏನಾಗುತ್ತೆ, ವಾರಂಗಲ್ ಮೇಲೆ ದಾಳಿಯನ್ನು ಮಾಡುತ್ತೆ. ವಾರಂಗಲ್ ರಕ್ಷಣಾತ್ಮಕ ಪ್ರದೇಶವಾಗಿದ್ದರೂ ಕೂಡ ಎರಡನೇ ಪ್ರತಾಪರುದ್ರದೇವ ಮುಸ್ಲಿಮರ ಸೈನ್ಯಕ್ಕೆ ಶರಣಾಗತಿಯಾಗಬೇಕಾದಂಥ ಒಂದು ಸಂದರ್ಭ ಒದಗಿ ಬರುತ್ತೆ. ಈ ಯುದ್ಧದಲ್ಲಿ ಸೋತ ಪ್ರತಾಪ ರುದ್ರದೇವ 300 ಆನೆಗಳು, 7000 ಕುದುರೆಗಳು ಜೊತೆಗೆ ಅಪಾರ ಹಣ ಮತ್ತು ಆಭರಣವನ್ನು ನೀಡಲು ಒಪ್ಪಿಗೆಯನ್ನು ಒಪ್ಪುತ್ತಾನೆ. ಮಲ್ಲಿಕಾಫರನು 1000 ಒಂಟೆಗಳು ಕಷ್ಟಪಟ್ಟು ಹೊರಲಾರದಷ್ಟು ಸಂಪತ್ತನ್ನು ದೆಹಲಿಗೆ ಹೊತ್ತು ತರ್ತಾನೆ. ಈ ಹೇಳಿಕೆಯನ್ನು ಉತ್ಪ್ರೇಕ್ಷಿತ ಹೇಳಿಕೆ ಎಂದು ಅಮೀರ್ ಖುಸ್ರು ಹೇಳಿದ್ದಾನೆ. ಆದರೂ ಅಪಾರ ಸಂಪತ್ತು ದೆಹಲಿಗೆ ತಲುಪಿರುವುದಂತೂ ಸತ್ಯ ಅನ್ನೋದನ್ನು ಇಲ್ಲಿ ನಾವು ನೋಡ್ಬೋದು. ಇನ್ನು ಮೂರನೆಯದು ದ್ವಾರ ಸಮುದ್ರದ ದಂಡಯಾತ್ರೆ. ಕ್ರಿಸ್ತಶಕ 1311 ನಡೆದಿರ್ತಕ್ಕಂಥದ್ದು. ವಾರಂಗಲ್ಲಿನ ದಿಗ್ವಿಜಯದ ನಂತರ ಅಲ್ಲಾವುದ್ದೀನ್ ಖಿಲ್ಜಿ ದಕ್ಷಿಣದಲ್ಲಿ ಪ್ರಬಲವಾದ ಹಾಗೂ ಸಂಪತ್ಭರಿತವಾದ ದ್ವಾರ ಸಮುದ್ರದ ಬಗ್ಗೆ ಗಮನವನ್ನು ಹರಿಸ್ತಾನೆ. ಮಲ್ಲಿಕಾಫರ್ ಮತ್ತು ಖ್ವಾಜಾ ಹಾಜಿ ನೇತೃತ್ವದ ಬೃಹತ್ ಸೈನ್ಯ ದ್ವಾರ ಸಮುದ್ರದ ಮೇಲೆ ದಾಳಿಯನ್ನು ಮಾಡುತ್ತೆ. ಅಲ್ಲಿನ ಅರಸನಾದ ಅಂದರೆ ದ್ವಾರ ಸಮುದ್ರದಲ್ಲಿ ಆಳ್ವಿಕೆ ಮಾಡ್ತಾ ಇದ್ದಂತಹ ಅರಸ 3ನೇ ಬಲ್ಲಾಳ. ಈ 3ನೇ ಬಲ್ಲಾಳನನ್ನು ಪರಾಭವಗೊಳಿಸಿ ಅಪಾರ ಸಂಪತ್ತನ್ನು ಮಲ್ಲಿಕಾಫರ್ ಮತ್ತು ಖ್ವಾಜಾ ಹಾಜಿ ಅಂತಕ್ಕಂಥ ನೇತೃತ್ವದ ಸೈನ್ಯ ದೋಚುತ್ತೆ. ಅಷ್ಟೇ ಅಲ್ಲದೆ ಮಲ್ಲಿಕಾಫರನ ಕಾಕದೃಷ್ಟಿಗೆ ಬಿದ್ದ ಹೊಯ್ಸಳರ ಕಲೆ ಅಂದರೆ ಹೊಯ್ಸಳೇಶ್ವರ ದೇವಾಲಯ ಮತ್ತು ಅದರ ವಾಸ್ತುಶಿಲ್ಪ ವಿರೂಪಗೊಳ್ಳುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಸಂಪತ್ತನ್ನು ದೋಚುವುದರ ಜೊತೆಗೆ ಹೊಯ್ಸಳೇಶ್ವರ ದೇವಾಲಯವನ್ನು ಸಹ ಏನು ಮಾಡಿದ್ರು, ಇವರು ವಿರೂಪಗೊಳಿಸಿದ್ರು ಅಂತಕ್ಕಂಥದ್ದು. ಇನ್ನು 4ನೇದು ಮದುರೈ ದಂಡಯಾತ್ರೆ. ಕ್ರಿಸ್ತಶಕ 1311 ಏಪ್ರಿಲ್ ತಿಂಗಳಲ್ಲಿ ನಡೆದಿರ್ತಕ್ಕಂಥದ್ದು. ದಕ್ಷಿಣದ ಪ್ರಬಲ ರಾಜ್ಯಗಳಲ್ಲಿ ಒಂದಾದಂತಹ ಪಾಂಡ್ಯರ ರಾಜಧಾನಿ ಮದುರೈ. ಈ ಮದುರೈಯಲ್ಲಿ ಸಿಂಹಾಸನಕ್ಕಾಗಿಯೇ ಜಗಳ ನಡೀತಾ ಇರುತ್ತೆ. ಯಾರ್ಯಾರ ನಡುವೆ ಅಂತಂದರೆ ಸುಂದರ ಪಾಂಡೆ ಮತ್ತು ವೀರಪಾಂಡೆ ಎಂಬ ಸಹೋದರರ ನಡುವೆ. ಈ ಆಂತರಿಕ ಕಲಹ ಇಲ್ಲಿ ನಡೀತಾ ಇರೋದನ್ನು ಗಮನಿಸದಂತಹ ಅಲ್ಲಾವುದ್ದೀನ್ ಖಿಲ್ಜಿಗೆ ಏನಾಗುತ್ತೆ, ಇದೊಂದು ವರವಾಗುತ್ತೆ ಅಂತಲೇ ಇಲ್ಲಿ ಹೇಳ್ತಾ ಹೋಗ್ಬೋದು. ಹೇಗೆ ಅಂತಂದರೆ ಈ ಇಬ್ಬರು ಸಹೋದರರು ಏನು ಮಾಡ್ತಾರೆ, ದೆಹಲಿ ಸುಲ್ತಾನರ ಸಹಾಯವನ್ನು ಯಾಚಿಸ್ತಾರೆ. ಆಂತರಿಕ ಕಲಹದ ಲಾಭವನ್ನು ಪಡೆದಂತಹ ತಾಜುದ್ದೀನ್ ಮಲ್ಲಿಕಾಫರ್ ಏನು ಮಾಡ್ತಾನೆ, ಉತ್ತಮ ಸೈನ್ಯ ಸಮೇತನಾಗಿ ಬಂದು ಮದುರೈ ನಗರವನ್ನು ವಶಪಡಿಸ್ಕೊಳ್ತಾನೆ. ಈ ಸಹೋದರರ ಕಲಹ ಏನಾಗುತ್ತೆ, ದಾಳಿಕೋರನ ದಿಗ್ವಿಜಯಕ್ಕೆ ದಾರಿ ಮಾಡಿಕೊಡ್ತು ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಸೊ ದಾಳಿಯನ್ನು ಮಾಡುವುದರ ಜೊತೆಗೆ ಅಪಾರ ಸಂಪತ್ತನ್ನು ಲೂಟಿ ಮಾಡಿದ ಮಲ್ಲಿಕಾಫರ್ ರಾಮೇಶ್ವರಕ್ಕೆ ತೆರಳಿ ಅಲ್ಲಿದ್ದ ಮಹಾದೇವ ದೇವಾಲಯವನ್ನು ಸಹ ಧ್ವಂಸ ಮಾಡಿ ಅಲ್ಲಾವುದ್ದೀನ್ ಖಿಲ್ಜಿ ಹೆಸರಿನಲ್ಲಿ ಮಸೀದಿಯೊಂದನ್ನು ನಿರ್ಮಾಣ ಮಾಡ್ತಾನೆ.
ಆನಂತರ ಮುನ್ನೂರ 12 ಆನೆ, 20,000 ಅಶ್ವ, 2,750 ಪೌಂಡ್ ಚಿನ್ನ ಮತ್ತು ಬೆಳೆ ಬಾಳುವ ಆಭರಣದೊಂದಿಗೆ ದೆಹಲಿಗೆ ಹಿಂದಿರುಗ್ತಾನೆ ಈ ಮಲ್ಲಿಕ್ ಕಾಫರ್. ಕ್ರಿಸ್ತಶಕ 1311 ಅಕ್ಟೋಬರ್ನಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಮಲ್ಲಿಕ್ ಕಾಫರ್ನಿಗೆ ದೆಹಲಿಯಲ್ಲಿ ಏನು ಮಾಡ್ತಾನೆ, ಭವ್ಯ ಸ್ವಾಗತವನ್ನು ನೀಡಿ ಗಾಜಿ ಮತ್ತು ಮಲ್ಲಿಕ್ ನಾಯಿಬ್, ಗಾಜಿ ಮತ್ತು ಮಲ್ಲಿಕ್ ನಾಯಿಬ್ ಅಂತಕ್ಕಂಥ ಬಿರುದುಗಳನ್ನು ನೀಡ್ತಾನೆ ಅಂತಕ್ಕಂಥದ್ದು. ಸೊ ಈ ಮದುರೈ ದಂಡಯಾತ್ರೆಯಿಂದ ನಮಗೆ ತಿಳಿದು ಬರೋದೇನಪ್ಪ ಅಂತಂದರೆ, ಸಹೋದರರ ನಡುವೆ ಉಂಟಾದಂತಹ ಕಲಹ ಏನಾಯಿತು, ಬೇರೆಯವರ ಯುದ್ಧಕ್ಕೆ ನಾಂದಿಯನ್ನು ಮಾಡಿಕೊಡ್ತು ಅಂತಕ್ಕಂಥದ್ದು. ಸೊ ಇಬ್ಬರ ಜಗಳ ಮೂರನೆಯವನಿಗೆ ಲಾಭ ಅಂತಕ್ಕಂಥದ್ದನ್ನು ನಾವಿಲ್ಲಿ ಸ್ಮರಿಸ್ಬೋದು. ಇನ್ನು ಕೊನೆಯದಾಗಿ ದೇವಗಿರಿಯ ಮೇಲೆ ತೃತೀಯ ದಂಡಯಾತ್ರೆ ಕ್ರಿಸ್ತಶಕ 1312ರಲ್ಲಿ. ಈ ದಂಡಯಾತ್ರೆಯ ಸಂದರ್ಭದಲ್ಲಿ ರಾಮಚಂದ್ರ ದೇವ ಮರಣವನ್ನು ಹೊಂದಿರ್ತಾನೆ. ಇವನ ಪುತ್ರನಾದ ಶಂಕರ ದೇವ ಆಳ್ವಿಕೆಯನ್ನು ನಡೆಸ್ತಾ ಇದ್ದ. ಇವನು ಸ್ವಾತಂತ್ರ್ಯ ಪ್ರಿಯ ಹಾಗೂ ಸ್ವಾಭಿಮಾನಿ. ಕಪ್ಪ ಕಾಣಿಕೆಯನ್ನು ನೀಡದೆ ಹವಿದೇನಾಗಿ ನಡೆದುಕೊಂಡ ಅಂತಕ್ಕಂಥ ಒಂದು ಕಾರಣಕ್ಕಾಗಿ ಅಲ್ಲಾವುದ್ದೀನ್ ಖಿಲ್ಜಿ ಏನು ಮಾಡ್ತಾನೆ, ದೇವಗಿರಿಯ ಮೇಲೆ ತೃತೀಯ ದಂಡಯಾತ್ರೆಯನ್ನು ಕೈಗೊಂಡ ಅಂತಕ್ಕಂಥದ್ದು. ಒಟ್ಟಾರೆ ಅಲ್ಲಾವುದ್ದೀನ್ ಖಿಲ್ಜಿಯ ಒಂದು ಕಾಲದಲ್ಲಿ ದೇವಗಿರಿ ದಂಡಯಾತ್ರೆಯ ಒಂದು ವೇದಿಕೆಯಾಗಿತ್ತು ಎನ್ನಬಹುದು. ಯಾಕೆಂತಂದರೆ 3 ಬಾರಿ ದೇವಗಿರಿಯ ಮೇಲೆ ಈತ ದಂಡಯಾತ್ರೆಯನ್ನು ಮಾಡಿರ್ತಕ್ಕಂಥದ್ದು. ಶಂಕರ ದೇವನನ್ನು ಯುದ್ಧದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಏನು ಮಾಡ್ತಾನೆ, ಪರಾಭವಗೊಳಿಸಿ ನಗರವನ್ನು ಏನು ಮಾಡ್ತಾನೆ, ಲೂಟಿ ಮಾಡ್ತಾನೆ. ಸೊ ಈ ನಗರವನ್ನು ಲೂಟಿ ಮಾಡಲಿಕ್ಕೆ ಮುಖ್ಯ ಕಾರಣ ಮಲ್ಲಿಕ್ ಕಾಫರ್ ಅಂತಲೇ ಇಲ್ಲಿ ಹೇಳ್ಬೋದು. ಸೊ ಈ ನಗರವನ್ನೆಲ್ಲ ಲೂಟಿ ಮಾಡಿದ ಮಲ್ಲಿಕ್ ಕಾಫರ್ ದೆಹಲಿಗೆ ಹಿಂದಿರುಗ್ತಾನೆ. ಒಟ್ಟಾರೆ ದಕ್ಷಿಣದ ಎಲ್ಲ ದಂಡಯಾತ್ರೆಗಳ ರೂವಾರಿ ಈ ಮಲ್ಲಿಕ್ ಕಾಫರ್ ಅಂತಲೇ ಇಲ್ಲಿ ನಾವು ಹೇಳ್ಬೋದು. ಈ ಮಲ್ಲಿಕ್ ಕಾಫರ್ ಒಬ್ಬ ನಪುಂಸಕನಾಗಿದ್ದರೂ ಅತ್ಯಂತ ಪರಾಕ್ರಮಶಾಲಿಯಾಗಿದ್ದ. ಇವನು ದಾಳಿ ಇಟ್ಟ ಕಡೆ ಸರ್ವನಾಶ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳಿದ್ದಾರೆ. ಇವನನ್ನು ಅಜರ್ ದಿನಾರೆ ಎಂದು ಕರೆಯಲಾಗ್ತಾ ಇತ್ತು. ಅಜರ್ ದಿನಾರೆ ಅಂತೇಳಿ ಕರೀತಾ ಇದ್ರು ಮಲ್ಲಿಕ್ ಕಾಫರ್ನ. ಒಬ್ಬ ನಪುಂಸಕನಾಗಿ ಈತ ತುಂಬ ಒಂದು ದಕ್ಷಿಣದ ದಂಡಯಾತ್ರೆಗಳ ರೂವಾರಿಯಾಗಿದ್ದಾನೆ ಎಂದು ಹೇಳ್ಬೋದು. ಸೊ ದಕ್ಷಿಣದ ದಂಡಯಾತ್ರೆಯ ಪರಿಣಾಮವನ್ನು ನಾವು ನೋಡೋದಾದರೆ, ದಕ್ಷಿಣದ ರಾಮೇಶ್ವರದವರೆಗೂ ಸಹ ಮುಸ್ಲಿಂ ಮನೆತನವನ್ನು ಹರಡಿಸಿದಂತಹ ಕೀರ್ತಿ ಅಲ್ಲಾವುದ್ದೀನ್ ಖಿಲ್ಜಿಗೆ ಸಲ್ಲುತ್ತೆ. ಅಪಾರ ಸಂಪತ್ತಿನ ಲೂಟಿಯನ್ನು ಇಲ್ಲಿ ಮಾಡ್ತಾರೆ. ಸುಂದರ ದೇವಾಲಯಗಳಾದಂತಹ ಗುಜರಾತಿನ ಸೋಮನಾಥ ದೇವಾಲಯ, ವಾರಂಗಲ್ಲಿನ ದೇವಾಲಯಗಳು, ರಾಮೇಶ್ವರದ ಮಹಾದೇವ ದೇವಾಲಯ, ದ್ವಾರ ಸಮುದ್ರದ ವೈಶಾಲೇಶ್ವರ ದೇವಾಲಯಗಳು ನಾಶವನ್ನು ಹೊಂದುತ್ತವೆ. ಈ ಪ್ರದೇಶಗಳಲ್ಲೆಲ್ಲ ಮುಸ್ಲಿಂ ಮಸೀದಿಗಳು ತಲೆ ಎತ್ತಿದವು ಅನ್ನೋದನ್ನು ಇಲ್ಲಿ ನಾವು ಹೇಳ್ತಾ ಹೋಗ್ಬೋದು. ಭಾರತದಲ್ಲಿ ವಿದೇಶಿ ಶಕ್ತಿಗಳ ವಿರುದ್ಧ ಹೋರಾಡ್ತಕ್ಕಂಥ ಒಂದು ಹುಮ್ಮಸ್ಸು ಮೂಡ್ತು ಅನ್ನೋದನ್ನು ನಾವು ಈ ದಾಳಿಗಳಿಂದ ತಿಳ್ಕೊಬೋದು. ಸೊ ಇದಿಷ್ಟು ಅಲ್ಲಾವುದ್ದೀನ್ ಖಿಲ್ಜಿಯ ಒಂದು ದಂಡಯಾತ್ರೆಯ ವಿವರಣೆ ಅನ್ನೋದನ್ನು ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಇದನ್ನು ನಿಮಗೆ ಎಕ್ಸಾಮಲ್ಲಿ ಕೇಳ್ತಾರೆ, 10 ಅಥವಾ 15 ಅಂಕಗಳಿಗೆ ಏನಾದರೂ ಕೇಳಿದ್ರೆ ನೀವು ಇಷ್ಟನ್ನು ಬರೀಬೇಕಾಗುತ್ತೆ. ಸೊ ನಾಳಿನ ಒಂದು ತರಗತಿಯಲ್ಲಿ ಮಂಗೋಲರ ದಾಳಿಗಳು. ಸೊ ದೆಹಲಿ ಸುಲ್ತಾನರ ಕಾಲದಲ್ಲಿ ಈ ಮಂಗೋಲರು ದಾಳಿಗಳನ್ನು ಪ್ರಾರಂಭ ಮಾಡಿದ್ದಾರೆ. ಸೊ ಯಾವ ರೀತಿಯಾಗಿ ಮಂಗೋಲರು ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲದಲ್ಲಿ ದಾಳಿಯನ್ನು ಮಾಡಿದ್ರು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಹಾಗೆ ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತ ಯಾವ ಥರ ಇತ್ತು ಅನ್ನೋದನ್ನು ನಾಳಿನ ಒಂದು ತರಗತಿಯಲ್ಲಿ ತಿಳಿದುಕೊಳ್ಳೋಣ ಮಕ್ಕಳೇ. ಸೊ ಓಕೆ, ಥ್ಯಾಂಕ್ ಯು ಸೋ ಮಚ್.